ಎವ್ರಿವನ್ ನೋಡ್ರಿ ನಾವು ಇವತ್ತಿನ ಕ್ಲಾಸ್ ಒಳಗಡೆ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಜಾಸ್ತಿ ಬರಂಗಿಲ್ಲ, ಬಟ್ ಅದನ್ನ ನಿಮ್ಗೆ ಸ್ಟೋರೀಸ್ ಗಳನ್ನ ಹೇಳ್ಕೊಂತ ಹೋಗ್ತೀನಿ. ನಿಮ್ಗೆ ಒಂಥರ ರಿವಿಷನ್ ಮಾಡ್ದಂಗ ಆಗತ್ತ, ಆಮೇಲೆ ಇಂಪಾರ್ಟೆಂಟ್ ಥಿಂಗ್ಸ್ ಗಳು ನಿಮ್ಗ ಅರ್ಥ ಆಗತ್ತ. ಕ್ಲಿಯರ್? ಸೊ ನೋಡ್ರಿ, ಇವಾಗಿನ ಅಫ್ಘಾನಿಸ್ತಾನ್ ಅಂತಂದ್ ಹೇಳ್ತೀವಿ. ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಏನಂತಂದ್ ಹೇಳಿದ್ರೆ, ಇಲ್ಲಿ ನೀವು ನೋಡಿರ್ಬಹುದು ಮ್ಯಾಪ್ ಒಳಗಡೆ ಅಫ್ಘಾನಿಸ್ತಾನ್ ಈಗೇನ್ ಕಾಣಿಸ್ತಾ ಇದೆಲ್ಲ, ಇದೆಲ್ಲ ಏನಂತಂದ್ ಹೇಳಿದ್ರೆ ಅಫ್ಘಾನಿಸ್ತಾನ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಬರುವಂತದ್ದು ಈಗ ನೋಡ್ರಿ ನಾನು ಜೂಮ್ ಮಾಡ್ತೀನಿ ನೋಡ್ರಿ. ಈ ಪ್ರದೇಶದಲ್ಲಿ ಏನ್ ಬರುತ್ತಲ್ಲ, ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್, ಈ ಬಾರ್ಡರ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಡುರ್ಯಾಂಡ್ ರೇಖೆ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿ ಹೋಗೋದನ್ನ ನಾವ್ ಏನಂತ ಕರಿತೀವಿ, ಇದೆಲ್ಲ ಡುರ್ಯಾಂಡ್ ರೇಖೆ. ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನಡುವನು ಕೂಡ ಡುರ್ಯಾಂಡ್ ರೇಖೆನ ಬರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಭಾಗ ಮಾತ್ರ ಬರುತ್ತೆ ನೋಡ್ರಿ, ಇಂಡಿಯಾ ಮತ್ತು ಇದು ಯಾವ್ದ್ರ ಜೊತೆಗೆ, ಅಫ್ಘಾನಿಸ್ತಾನ್ ಜೊತೆಗೆ. ಇದನ್ನು ಡ್ಯೂರ್ಯಾಂಡ್ ಅಂತ ಕರೀತಾರೆ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟಂದ್ರೆ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಬಾರ್ಡರ್ ನ ಹೊಂದೈತೆ. ಅತಿ ಚಿಕ್ಕ ದೇಶ ಅಂತ ಕರಿತೀವಿ ನಮ್ ಜೊತೆಗೆ ಬಾರ್ಡರ್ ಅನ್ನ ಹೊಂದಿರೋದು. ಇದನ್ನ ನೆಕ್ ಅಂತ ಕರಿತೀವಲ್ಲ, ಈ ನೆಕ್ ಅನ್ನ ನಾವು ವಾಖಾ ಅಂತ ಕರಿತೀವಿ. ಇಲ್ಲಿ ವಾಖಾ ನ್ಯಾಷನಲ್ ಪಾರ್ಕ್ ಐತೆ. ಸೊ ಯಾವ್ದ್ರದ್ದು? ಅಫ್ಘಾನಿಸ್ತಾನ್ದು. ಆಮೇಲೆ ಇದ್ರದ್ದು ರಾಜಧಾನಿ ಯಾವ್ದಂತಂದ್ ಹೇಳಿದ್ರೆ ಕಾಬೂಲ್ ಅಂತಂದ್ ಹೇಳ್ತೀವಿ. ಆಮೇಲೆ ಹಿಂದಿನ ಕಾಲದೊಳಗಡೆ ನಿಮ್ಗೆ ಗೊತ್ತಿರ್ಬೇಕು ಸರ್, ಈ ಪ್ರದೇಶಗಳಲ್ಲಿ ಏನ್ ಬರ್ತಾವಲ್ರಿ ಪರ್ವತಗಳನ್ನ, ನಾವು ಇದನ್ನ ಹಿಂದೂ ಕುಶ್ ಪರ್ವತಗಳು ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿ ಏನಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಹಿಂದೂ ಕುಶ್ ಪರ್ವತ ಶ್ರೇಣಿಗಳಂತಂದ್ ಹೇಳಿ. ಆಮೇಲೆ ಹಲವಾರು ಜನ ದಾಳಿ ಮಾಡ್ತಿದ್ರು ನೋಡ್ರಿ. ಯಾಕಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ದಾಳಿ ಮಾಡಕ್ ಆಗಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಆ ಪ್ರದೇಶದೊಳಗೆ ಹಿಮಾಲಯ ಪರ್ವತ ಶ್ರೇಣಿಗಳಿದ್ವು. ಸೊ ಅಷ್ಟೊಂದ್ ಧೈರ್ಯ ಯಾರು ಮಾಡ್ತಿರ್ಲಿಲ್ಲ. ಬಟ್ ಆದ್ರೆ ಸರ್, ಎರಡು ಪಾಸ್ ಗಳಿಂದ, ಒಂದು ಖೈಬರ್ ಪಾಸ್ ರೀ, ಆಮೇಲೆ ಇನ್ನೊಂದು ಬೋಲಾನ್ ಪಾಸ್. ಇಲ್ಲಿ ಬರೋದೇನೈತಲ್ಲ, ಇದು ಬೋಲಾನ್ ಪಾಸ್ ಅಂತ ಕರಿತೀವಿ. ಇದೇನೈತಲ್ಲ, ಇದನ್ನ ಖೈಬರ್ ಪಾಸ್ ಅಂತ ಕರಿತೀವಿ. ಈ ಎರಡು ಪ್ರದೇಶಗಳಿಂದ ಏನ್ ಮಾಡ್ತಿದ್ರು ಅಂದ್ರ ನಮ್ಮ ಇಂಡಿಯಾ ಮೇಲೆ ದಾಳಿಗಳನ್ನ ಮಾಡ್ತಾ ಇದ್ರು. ಇದೆಲ್ರಿಗೂ ನಿಮಗ್ ಗೊತ್ತೈತೆ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಈ ಗಾಂಧಾರ ಪ್ರದೇಶವನ್ನ, ಈ ಪ್ರದೇಶದಲ್ಲಿ ಏನ್ ಬರುತ್ತಲ್ಲ, ಈ ಗಾಂಧಾರ ಪ್ರದೇಶವನ್ನ ನಾವು ಇವಾಗ ಅಫ್ಘಾನಿಸ್ತಾನ್ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಅದೇ ಪ್ರದೇಶದೊಳಗಡೆ ಒಂದು ಯೂನಿವರ್ಸಿಟಿ ಬರುತ್ತೆ, ಅದನ್ನ ನಾವು ತಕ್ಷಶಿಲಾ ಯೂನಿವರ್ಸಿಟಿ ಅಂತ ಕರಿತೀವಿ. ಯಾವುದು? ತಕ್ಷಶಿಲಾ ಯೂನಿವರ್ಸಿಟಿ ಅಂತಂದ್ ಹೇಳಿ. ಇಷ್ಟು ಪಾಯಿಂಟ್ಸ್ ಗಳು ಏನಂತಂದ್ ಹೇಳಿದ್ರೆ ಅಫ್ಘಾನಿಸ್ತಾನ್ ಜೊತೆಗಾದ್ರೆ, ಇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನೇನ್ ಬರ್ತಾವ ಅಂದ್ರ, ಈ ಅಫ್ಘಾನಿಸ್ತಾನ್ ಗಾಂಧಾರ ಪ್ರದೇಶದೊಳಗಡೆ ಒಬ್ಬ ಸೆಲ್ಯೂಕಸ್ ಅಂತಂದಿರ್ತಾನ. ಗೊತ್ತೈತಲ್ಲ ನಿಮ್ಗ? ಯಾರಂತಂದ್ ಹೇಳಿದ್ರೆ ಇವ ಅಲೆಕ್ಸಾಂಡರ್ನ ಒಬ್ಬ ಸೇನಾಧಿಪತಿ. ಅಲೆಕ್ಸಾಂಡರ್ ಸತ್ ನಂತರ ಇವನೇ ಇದಕ್ಕೆ ಮಹಾದಂಡ ನಾಯಕ ಅಥವಾ ರಾಜ ಆಗ್ಬಿಟ್ಟು ಯಾರ ಮೇಲೆ ದಾಳಿ ಮಾಡ್ತಾನ? ಚಂದ್ರಗುಪ್ತ ಮೌರ್ಯನ ಮೇಲೆ ದಾಳಿ ಮಾಡ್ತಾನ. ಬಟ್ ಅದ್ರ ಸೋತೋದ್ ನಂತರ ಇವನ ಮಗಳಾದಂತಹ ಹೆಲೆನಾಳನ್ನ ಏನ್ ಮಾಡ್ತಾನ? ಮದುವೆ ಮಾಡ್ಕೊಡ್ತಾನೆ. ಯಾರಿಗೆ? ಚಂದ್ರಗುಪ್ತ ಮೌರ್ಯನಿಗೆ. ಆಮೇಲೆ ಇವನ ಆಸ್ಥಾನದಿಂದ ಒಬ್ಬನ್ ಬರ್ತಾನ, ಅವನ ಹೆಸರೇನಂದ್ರ ಮೆಗಸ್ತನಿಸ್ ಅಂತಂದ್ ಹೇಳಿ ಕರಿತೀವಿ. ಅವೊಂದು ಗ್ರಂಥವನ್ನ ಬರಿತಾನ, ಇಂಡಿಕಾ ಗ್ರಂಥವನ್ನ ಅಂತಂದ್ ಹೇಳಿ. ಈ ಇಂಡಿಕಾ ಗ್ರಂಥ ಯಾವ್ದ್ರ ಬಗ್ಗೆ ಹೇಳುತ್ತ ಸರ? ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳತ್ರಿ ಅಂತಂದ್ ಹೇಳ್ತೀವಿ. ಆ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್, ಆ ಪಾಟಲಿಪುತ್ರ ನಗರವನ್ನ ಇವಾಗ ನಾವ್ ಏನಂತ ಕರಿತೀವ್ರಿ? ಪಾಟ್ನಾ ಅಂತ ಕರಿತೀವ್ರಿ. ಅದು ಯಾವ ನದಿಯ ದಡದಲ್ಲಿ ಐತ್ರಿ? ಗಂಗಾ ನದಿ ದಡದಾಗ ಐತ್ರಿ. ಇಷ್ಟು ಪಾಯಿಂಟ್ಸ್ ಗಳು ಒಂದೊಂದಾಗಿ ಬರಾಕ್ ಹಿಡಿತಾವ. ಎಸ್, ಇಷ್ಟೆಲ್ಲ ಆಯ್ತಾ? ಇದಾದ ನಂತರ ಸರ್, ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಇನ್ನು ಯಾರ ಆಳ್ವಿಕೆ ನಡೆಸ್ತಾ ಇದ್ರು ಅಂತಂದ್ ಹೇಳಿದ್ರೆ, ಹಿಂದಿನ ಕಾಲದೊಳಗಡೆ ನಾವು ಕುಶಾನ್ರು ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ಕುಶಾನರು ಅಂತಂದ್ ಹೇಳ್ತೀವಿ. ಅದನ್ನ 1ನೇ ಕುಜಲ್ ಖಡ್ ಫಸಿಸ್ ಏನ್ ಮಾಡ್ತಾನ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ 2ನೇ ಕುಜಲ್ ಕಡ್ ಫಿಸಿಸ್ ಅಥವಾ ವಿಮ್ ಅಂತಂದ್ ಹೇಳ್ತೀವಲ್ಲ, ವಿಮ್ ಕಡ್ ಫಿಸಿಸ್ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ? ಇವನ್ ಏನ್ ಮಾಡ್ತಾ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಬಂಗಾರದ ನಾಣ್ಯಗಳನ್ನ ಜಾರಿಗೆ ತಗೊಂಡ್ ಬರ್ತಾರೆ ಸರ್. ಗೋಲ್ಡನ್ ಕಾಯಿನ್ಸ್ ಏನ್ ಅಂತೀವಲ್ರಿ, ಆ ಗೋಲ್ಡನ್ ಕಾಯಿನ್ಸ್ ಅನ್ನ ಜಾರಿಗೆ ತಂದಂತ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಕುಜಲ್ ಕಡ್ಫಿಸಿಸ್ ಅಥವಾ ವಿಮ್ ಕಡ್ಫಿಸಿಸ್ ಅಂತಂದ್ ಹೇಳ್ತೀವ್ರಿ. ಆಮೇಲೆ ಇದ್ರಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಯಾರು ಬರ್ತಾರಂದ್ರ ಕನಿಷ್ಕ ಅಂತಂದ್ ಹೇಳ್ತೀವ್ರಿ. ಇವನು 4ನೇ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನ್ರಿ. ಎಲ್ಲಿ? ಕಾಶ್ಮೀರದ ಕುಂಡಲಿ ವನದಾಗ. ಎಲ್ಲಿ? ಕಾಶ್ಮೀರದ ಕುಂಡಲಿ ವನದಲ್ಲಿ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ಸ್ ಗಳು ಈ ಕಡೆ ಆದ್ರೆ, ನಾವ್ ಇವಾಗ ಅಫ್ಘಾನಿಸ್ತಾನ್ ಬಗ್ಗೆ ಡಿಸ್ಕಷನ್ ಮಾಡತ್ತಿದ್ವಲ್ಲ, ಇಲ್ಲಿ ಆಂಗ್ಲೋ ಅಫ್ಘಾನಿಸ್ತಾನ್ ವಾರ್ಸ್ ಗಳಂತಂದ್ ಹೇಳಿ ಬರ್ತಾವ. ಆಂಗ್ಲೋ ಅಫ್ಘನ್ ವಾರಗಳಂತಂದ್ ಹೇಳಿ ಬರ್ತಾವ. ಸೊ ಅವುಗಳ ಬಗ್ಗೆ ನೀವು ನೋಡ್ಕೋಬೇಕು. ಆಂಗ್ಲೋ ಅಫ್ಘನ್ ವಾರ್ಗಳು, ಅದನ್ನ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಬರುವಂತ ಒಂದು ಸ್ಟೇಟ್, ದೇಶ ಯಾವ್ದಂದ್ರ ಪಾಕಿಸ್ತಾನ್ ಅಂತಂದ್ ಹೇಳಿ. ಸೊ ಇಲ್ಲಿ ನೀವು ಮ್ಯಾಪ್ ಒಳಗಡೆ ನೋಡ್ರಿ, ಇದೇನಂದ್ರ ಪಾಕಿಸ್ತಾನ. ಅದಾದ ನಂತರ ಇಲ್ಲಿ ಸಮೀಪ ಇರೋದು ಯಾವ್ದಂತಂದ್ ಹೇಳಿದ್ರೆ ಲಾಹೋರ್ ಅಂತಂದ್ ಹೇಳ್ತೀವಿ. ಅದರ ರಾಜಧಾನಿ ಇಸ್ಲಾಮಾಬಾದ್. ಈ ಪ್ರದೇಶದಲ್ಲಿ ಏನಂದ್ರ ಇಸ್ಲಾಮಾಬಾದ್ ಅಂತಂದ್ ಹೇಳ್ತೀವಿ, ಪಾಕಿಸ್ತಾನದ ರಾಜಧಾನಿ. ಅದಾದ ನಂತರ ಈ ಪ್ರದೇಶ ಏನ್ ಬರುತ್ತಲ್ಲ, ಇಲ್ಲಿ ಹೇಳಿತಲ್ಲ, ಇದನ್ನ ನಾವು ಈ ಬಾರ್ಡರ್ ನ ರ್ಯಾಡ್ ಕ್ಲಿಪ್ ರೇಖೆ ಅಂತ ಕರಿತೀವಿ. ಏನಂತ ಕರಿತೀವಿ? ರ್ಯಾಡ್ ಕ್ಲಿಪ್ ರೇಖೆ ಅಂತಂದ್ ಹೇಳಿ ಕರಿತೀವಿ. ನೀವು ಇವಾಗ ಡೈಗ್ರಾಮ್ ಅನ್ನ ನೋಡ್ಬೋದು. ಈಗ ಡೈಗ್ರಾಮ್ ಅನ್ನ ನೋಡ್ಬೋದು ಸರ್. ಇಲ್ಲಿ ಈ ಪ್ರದೇಶದೊಳಗಡೆ ಏನಂತ ಕರಿತೀವಲ್ಲ, ಈ ಪ್ರದೇಶವನ್ನ ನಾವು POK ಅಂತ ಕರಿತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಯಾವಾಗ ಆಗತ್ರಿ ಸರ್ ಇದ?
ಇದ್ ಯಾವಾಗ ಅಂದ್ರ 1947-48 ಟೈಮ್ ಒಳಗಡೆ ರಾಜ ಹರಿ ಸಿಂಗ್ ಇರ್ತಾನಲ್ಲ, ಈ ಮಂಗ್ಯ ಮಗ ಏನಂದ್ರ ಹೇಳ್ತಾರೆ ಇವಂಗ ಬಂದ್ ಪಾಕಿಸ್ತಾನಕ್ ಸೇರು, ಇಲ್ಲ ಅಂತಂದ್ ಹೇಳಿದ್ರೆ ಭಾರತಕ್ ಸೇರು ಅಂತಂದ್ ಹೇಳಿ. ಇವಂಗ ಸೊಕ್ಕ ಜಾಸ್ತಿ, ನನ್ ದೊಡ್ಡ ಸೈನ್ಯ ಐತಿ, ನಾ ದೊಡ್ಡವದೇನಿ ಅಂತ ಅನ್ಕೊಂಡ ಮಗ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ, ಇವ್ ಇಲ್ಲ ನಾನ್ ನನ್ ಪಾಡಿಗೆ ಇರ್ತೇನೆ, ನಂದೊಂದ್ ಸಪರೇಟ್ ದೇಶ ಇರ್ಲಿ ಅಂತಂದ್ ಹೇಳಿ. ಇವ್ರ ಏನ್ ಮಾಡ್ತಾರೆ, ಇವ್ರ ಹಲ್ಕಾಗಳು ಇವ್ರು ಬಂದ್ ದಾಳಿ ಮಾಡ್ತಾರ. ದಾಳಿ ಮಾಡಿದಾಗ ಆಲ್ಮೋಸ್ಟ್ ಇಷ್ಟು ಪ್ರದೇಶವನ್ನ ಅಕ್ಯುಪೈ ಮಾಡ್ಕೊಂಡಿರ್ತಾರ. ಅದನ್ನ ನಾವು ಪಾಕ್, ಇವಾಗ ಏನಂತ ಕರಿತೀವಿ ಅಂದ್ರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಇಲ್ಲೊಂದು ಬಾರ್ಡರ್ ಅನ್ನ ಮಾಡಿದಾರೆ, ಪೀಸ್ಫುಲ್ ಆಗಿರೋನು ಅಂತಂದ್ರೆ. ನಮ್ ಇಂಡಿಯಾದವ್ರ ಹಂಗಲ್ಲ, ಬಂದವ್ರಿಗೆಲ್ಲ ಇರ್ಲಿ ಬಿಡ್ರಿ, ನಡೀತ್ ಬಿಡ್ರಿ, ಆಯ್ತು ಬಂದ್ ಇರ್ರಿ, ನೀವೇ ಇರ್ರಿ ಇಲ್ಲೇ ಅಂತಂದ್ ಹೇಳಿ. ಆತರ ಅಂತ ಮನೋಭಾವನೆ, ಅತಿಥಿ ದೇವೋ ಭವ ಅಂತ ಕರಿತೀವಲ್ಲ. ಇಲ್ಲೊಂದು ಬಾರ್ಡರ್ ಐತಲ್ಲ, ಇದನ್ನ ನಾವು LOC ಅಂತ ಕರಿತೀವಿ. ಯಾವ ಟೈಮಲ್ಲಿ, ಆ ಟೈಮ್ 1948ರಾಗ ವಶಪಡಿಸ್ಕೊಂಡದ್ ಅದ್ ಹಂಗ ಐತೆ. ಈಗ ನಮ್ಮವ್ರ ಬಿಡಂಗಿಲ್ ಬಿಡು, ಸುಮ್ನೆ ಯಾಕೆ ಜಗಳ ಮಾಡೋದ, ಯುದ್ಧ ಮಾಡೋದ, ಯಾಕೆ ಜನರನ್ನ ಕೊಲ್ಲೋದ ಅಂತಂದೇಳಿ ಸುಮ್ಮದೇವ್ ಅಷ್ಟ. ಇಲ್ಲ ಅಂತಂದ ಹೇಳಿದ್ರೆ ಐತಿಲ್ಲದು ಆಗ. ಸೊ ಇದೇನಂತಂದ ಹೇಳಿದ್ರೆ LOC ಅಂತ ಕರಿತೀವಿ, ಲೈನ್ ಆಫ್ ಕಂಟ್ರೋಲ್ ಅಂತಂದ ಹೇಳಿ. ಇದು ಯಾವ ಕಡೆ ಸೈಡ್ ಬರುತ್ತ, ಪಾಕಿಸ್ತಾನ ಸೈಡ್ ಬರುತ್ತೆ. ಇವು ಇಷ್ಟು ಪಾಯಿಂಟ್ಸ್ ಗಳಾದವು ಅಂತಂದ ಹೇಳಿದ್ರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಸರ್ ಹರಪ್ಪ ಮತ್ತು ಮೊಹೆಂಜೊದಾರೋ, ಈ ಸಿಂಧು ನಾಗರಿಕತೆ ಅಂತಂದ ಹೇಳಿ ಬರುತ್ತೆ. ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೋಡ್ಬೋದು ನೋಡ್ರಿ, ಇಲ್ಲಿ ಏನ್ ಐತಲ್ಲ, ಈ ಪ್ರದೇಶವನ್ನ ನಾವು ಹರಪ್ಪ ಅಂತಂದ್ ಹೇಳಿ ಕರಿತೀವಿ. ಇದು ರಾವಿ ನದಿ ದಡದಲ್ಲೈತೆ. ಇದನ್ನ 1921ರೊಳಗಡೆ ದಯಾರಾಮ್ ಸಹಾನಿ ಅನ್ನೋರ್ ಕಂಡುಹಿಡಿತಾರ. ಇದು ಹರಪ್ಪ ನಗರಗಳ ಬಗ್ಗೆ. ಈಗ ನೀವು ಇಲ್ಲಿ ಇಮೇಜ್ ಅನ್ನ ನೋಡಿದ್ರಿ ಅಂತಂತ ಹೇಳಿದ್ರ, ಅಲ್ಲಿ ಏನೇನ್ ಸಿಕ್ಕವ್ರಿ ಸರ ನೋಡ್ರಿ. ಇಲ್ಲಿ ಏನೇನ್ ಸಿಕ್ಕಾವ್ ಅಂತಂದ್ ಹೇಳಿದ್ರ 6 ಉಗ್ರಾಣಗಳು ಸಿಕ್ಕಾವ್ ಅಂತಂದ್ ಹೇಳಿ, ಗ್ರಾನರೀಸ್ ಅಂತಂದ್ ಹೇಳ್ತೀವಲ್ಲ ಅದಾದ್ರ. ನೆಕ್ಸ್ಟ್ ಇದನ್ನ ಇಲ್ಲಿರೋದನ್ನ ನಾವು ಮೊಹೆಂಜೊದಾರೋ ಅಂತಂದ್ ಹೇಳಿ ಕರಿತೀವಿ. ಈ ಮೊಹೆಂಜೊದಾರೋದಲ್ಲಿ ಸ್ನಾನದ ಕೊಳ ಸಿಕ್ಕೈತ. ಅದಾದ ನಂತರ ನೆಕ್ಸ್ಟ್ ಕಂಚಿನ ನರ್ತಕಿ ಸಿಕ್ಕಿದಾಳ. ಆಮೇಲೆ ಗಡ್ಡವಿರುವ ಮನುಷ್ಯ ಅಂತಂದ್ ಹೇಳ್ತೀವಲ್ಲ, ಅವನ್ ಸಿಕ್ಕಿದಾನ. ಇದು ಸಿಂಧೂ ನದಿ ದಡದಾಗ ಬರ್ತೈತೆ. ಸೊ ಈ ಎರಡು ಪ್ಲೇಸ್ ಗಳ ಏನಂದ್ರ ಬಾಳ ಇಂಪಾರ್ಟೆಂಟ್. ಎಸ್, ಸೊ ಇಲ್ಲಿ ನೀವು ನೋಡ್ಬೋದು, ಇದೇನಂತಂದ್ ಹೇಳಿದ್ರ ರಾವಿ ನದಿ ಅಂತಂದ್ ಹೇಳ್ತೀವಿ. ಇವಾಗ ಏನ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಇದೇನಂತಂದ್ ಹೇಳಿದ್ರ ರಾವಿ ನದಿ. ಸೊ ಈ ಕಡೆ ಪಾಕಿಸ್ತಾನದೊಳಗಡೆ ಲಾಹೋರ್ ಸಿಟಿ ಏನಂತಂದ್ ಹೇಳಿದ್ರ ರಾವಿ ನದಿ ದಡದಾಗ ಐತೆ. ಅದಾದ ನಂತರ ನೀವು ಹಂಗ ಮುಂದ್ ಬಂದ್ರಿ ಅಂತಂದ್ ಹೇಳಿದ್ರ ಹರಪ್ಪ ಅಂತಂದ್ ಹೇಳಿ ಬರ್ತೈತಿ. ಎಸ್, ಇಲ್ಲಿ ಹರಪ್ಪ ಏನ್ ನಗರ ಐತಲ್ಲ, ಇದು ಕೂಡ ರಾವಿ ನದಿ ದಡದಲ್ಲಿ ಐತೆ. ನೀವು ಹಂಗ ಮುಂದ್ ಬಂದ್ರಿ ಅಂತಂದ್ ಹೇಳಿದ್ರ ಆ ನದಿ ಎದಕ್ ಸೇರತ್ತಂದ್ರ ಚಿನಾಬ್ ನದಿಗೆ ಬಂದ್ ಸೇರತ್ತೆ. ಯಾವ ನದಿಗೆ? ರಾವಿ ನದಿ ಏನ್ ಮಾಡತ್ತಂದ್ರ ಚಿನಾಬ್ ನದಿಗೆ ಬಂದ್ ಸೇರತ್ತ ಇಲ್ಲಿ. ಸೊ ಈ ಪಾಯಿಂಟ್ ಅನ್ನ ನೀವೇನಂದ್ರ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಈಗ ನೋಡ್ರಿ, ಈ ತರ ಚಿನಾಬ್ ನದಿ ಹರಿಯತ್ರಿ, ಮುಲ್ತಾನ್ ಅನ್ನೋ ಒಂದು ನಗರ ಬರುತ್ತ ಚಿನಾಬ್ ನದಿ ಮೇಲ. ಅದಾದ ನಂತರ ಇವೆರಡು ಏನ್ ಮಾಡ್ತಾವ ಅಂತಂದ್ರೆ ಚಿನಾಬ್ ನದಿಯಲ್ಲಿ ಸೇರುತ್ತ ಹೋಗಿ ಇದು ನೋಡ್ರಿ ಇಂಡಸ್ ರಿವರ್, ಅಥವಾ ಇದನ್ನ ನಾವು ಸಿಂಧು ನದಿ ಅಂತ ಕರಿತೀವಿ. ಈ ಸಿಂಧು ನದಿ ಮೇಲೆ, ಈ ಸಿಂಧು ನದಿ ಮೇಲ್ಗಡೆ ಏನ್ ಬರುತ್ತ, ಒಂದು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಲ್ಲ ಸರ್, ಯಾವ್ದ್ರಿ? ಮೊಹೆಂಜೊದಾರೋ ನಗರ ಬರುತ್ತ. ಎಸ್, ಅದಾದ ನಂತರ ನೆಕ್ಸ್ಟ್ ಏನ್ ಮಾಡುತ್ತ, ಇದು ಹೋಗಿ ಸಾರಿ ಯಾವ್ದು ಅರಬ್ಬಿ ಸಮುದ್ರವನ್ನ ಹೋಗಿ ಸೇರತ್ತ. ಯಾವ್ದನ್ನ? ಅರಬ್ಬಿ ಸಮುದ್ರವನ್ನ ಹೋಗಿ ಸೇರತ್ತ. ಇದನ್ನ ನಾವು ಪ್ರಾಪರ್ ಆಗಿ ಮ್ಯಾಪ್ ಒಳಗಡೆ ನೋಡ್ಕೊಂಡ್ವಿ, ಇಷ್ಟು ಪಾಯಿಂಟ್ಸ್ ಗಳನ್ನ. ಕ್ಲಿಯರ್? ಇಲ್ಲಿ ಇನ್ನು ಇಂಪಾರ್ಟೆಂಟ್ ನದಿಗಳು ಬರ್ತಾವ. ಜೀಲಂ ನದಿ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಚಿನಾಬ್, ಆಮೇಲೆ ರಾವಿ ನದಿ, ಬಿಯಾಸ್, ಸಟ್ಲೇಜು. ನಿಮಗ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ, ಸರ್ ವೇದಗಳ ಕಾಲದಲ್ಲಿ ಈ ನದಿಗಳನ್ನ ಏನಂತ ಕರಿತಾ ಇದ್ರು ಅಂತಂದ್ ಹೇಳಿ ನಿಮಗ ಕ್ವಶನ್ ಅನ್ನ ಕೇಳ್ಬಹುದು. KE ಬೋರ್ಡ್ದವ್ರು ಹಂಗ ಕೇಳ್ತಾರ. ನೆಕ್ಸ್ಟ್ ಒಂದ್ ನೋಡ್ರಿ ಸರ್, ಇಲ್ಲಿ ಜೀಲಂ ನದಿ ಅಂತಂದ್ ಹೇಳಿ ಬರುತ್ತ. ಜೀಲಂ ನದಿ ಅಂತಂದ್ ಹೇಳ್ತೀವಿ ಸರ್. ಇದು ಜೀಲಂ ನದಿ ಏನ್ರಿ? ಹೈಡಾಸ್ಪಸ್ ಯುದ್ಧ ಗೊತ್ತೈತ್ರಿ? ಹೈಡಾಸ್ಪಸ್ ಯುದ್ಧ ಯಾರ್ಯಾರ ನಡುವೆ ನಡೆಯುತ್ತ? ಪೋರಸ್ ಮತ್ತು ಅಲೆಕ್ಸಾಂಡರ್ ನಡುವೆ ಒಂದು ಯುದ್ಧ ನಡೆಯುತ್ತೆ. ಅದನ್ನ ನಾವು ಹೈಡಾಸ್ಪಸ್ ಯುದ್ಧ ಅಂತ ಕರಿತೀವಿ. ಅದು ಜೀಲಂ ನದಿ ದಡದಲ್ಲಿ, ಮೇ ಬಿ ಇಲ್ಲೇ ಎಲ್ಲ ನಡೆದಿರಬಹುದು. ಅದಾದ ನಂತರ ಅದ್ರ ಹಿಂದ್ಗಡೆ ನೋಡ್ರಿ, ಬಾರ್ಡರ್ ಒಳಗಡೆ, ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡರ್ ಒಳಗಡೆ ಒಂದು ಡ್ಯಾಮ್ ಅನ್ನ ಕಟ್ಟಿದಾರ, ಮಂಗ್ಲಾ ಡ್ಯಾಮ್ ಅಂತ ಹೇಳಿ ಕರಿತೀವಿ. ಅದು ಯಾವ್ದ್ರ ಮೇಲೆ ಐತೆ ಅಂತಂದ್ ಹೇಳಿದ್ರ ನೋಡ್ರಿ, ಇಲ್ಲಿ ಮಂಗ್ಲಾ ಡ್ಯಾಮ್ ಅಂತಂದ್ ಹೇಳಿ ಬರುತ್ತ. ಇದು ಇರೋದ್ ಯಾವ್ದ್ರ ಮೇಲೆ ಅಂತಂದ್ ಹೇಳಿದ್ರ ಜೀಲಂ ನದಿ ದಡದಲ್ಲಿ ಬರುತ್ತೆ. ಯಾವ್ದ್ ದಡದಲ್ಲಿ? ಜೀಲಂ ನದಿ ದಡದಲ್ಲಿ ಬರುತ್ತ. ಈ ಪಾಯಿಂಟ್ ಅನ್ನ ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನಾವು ಕಂಟಿನ್ಯೂ ಮಾಡೋಣ ಡಿಸ್ಕಷನ್. ಹೈಡಾಸ್ಪಸ್ ಯುದ್ಧ ಯಾವಾಗ ನಡೆಯುತ್ತ ಸರ್? ಕ್ರಿಸ್ತಪೂರ್ವ 326ರಲ್ಲಿ. ಕ್ರಿಸ್ತಪೂರ್ವ 326ರೊಳಗಡೆ ಹೈಡಾಸ್ಪಸ್ ಯುದ್ಧ ನಡೆಯುತ್ತ. ಯಾವ ನದಿ ದಡದಲ್ಲಿ ಅಂದ್ರ ಜೀಲಂ ನದಿ ದಡದಲ್ಲಿ. ಇದರಲ್ಲಿ ಅಲೆಕ್ಸಾಂಡರ್ ಮತ್ತು ಪೋರಸ್ ನ ನಡುವೆ ಅಂತಂದೇಳಿ. ಈ ಪಾಯಿಂಟ್ಸ್ ಗಳನ್ನ ನಾವು ನೋಡ್ಕೊಂಡ್ ಇಟ್ಕೋಬೇಕು. ಅದಾದ ನಂತರ ಸರ್ ಇನ್ನೊಂದ್ರಿ ಸರ್, ಲಾಹೋರ್ ಅಂತಂದ್ ಹೇಳಿ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಲಾಹೋರ್ ಯಾಕೆ ಲಾಹೋರ್ ಅಂತಂದೇಳಿ ಸರ್, 1929ರ ಲಾಹೋರ್ ಅಧಿವೇಶನ ನಡೆಯತ್ರಿ. ಅದ್ರ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರ? ಜವಾಹರ್ಲಾಲ್ ನೆಹರು ಆಗಿರ್ತಾರ ಅಂತಂದೇಳಿ.
ಅದ್ರಲ್ಲೊಂದು ನಿರ್ಣಯವನ್ನ ತಗೊಂತಾರ ಪೂರ್ಣ ಸ್ವರಾಜ್ ಅಂತಂದೇಳಿ. ಪೂರ್ಣ ಸ್ವರಾಜ್ ಅಂತಂದೇಳಿ ಒಂದ್ ಕಡೆ ಆದ್ರ ಲಾಹೋರ್ ಜೈಲ್ ಬಾಳ ಅಂದ್ರ ಬಾಳ ಅವಾಗಿನ ಟೈಮ್ ಒಳಗಡೆ ಲಾಹೋರ್ ಜೈಲು ಫೇಮಸ್ ಬ್ರಿಟಿಷರ್ ಕಾಲದೊಳಗಡೆ. ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಭಗತ್ ಸಿಂಗ್ ಅವರನ್ನ ಗಲ್ಲಿಗೇರಿಸ್ತಾರ ಗೊತ್ತೈತ್ರಿ. ಭಗತ್ ಸಿಂಗ್ ಅವ್ರನ್ನ ಗಲ್ಲಿಗೇರಿಸ್ತಾರ ಯಾವ ದಿನ ಅಂತಂದ್ ಹೇಳಿ ಅದನ್ನ ನೀವು ನಮಗ ಕಮೆಂಟ್ ಮಾಡ್ಬೇಕು. ಆಮೇಲೆ ಪಾಕಿಸ್ತಾನದಿಂದ ಇನ್ನೊಬ್ರು ಪರ್ಸನ್ ಬರ್ತಾರ, ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಂದ್ ಹೇಳಿ. ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಂದ್ ಹೇಳಿ ಒಬ್ರು ಪರ್ಸನ್ ಬರ್ತಾರ. ಸೊ ಇವ್ರು ಒಂದು ಚಳುವಳಿಯನ್ನ ನಡೆಸ್ತಾರ, ಖುದಾಯಿ ಖಿದ್ಮತ್ಗಾರ್ ಅಂತಂದ್ ಹೇಳಿ. ಖುದಾಯಿ ಖಿದ್ಮತ್ಗಾರ್ ಅನ್ನೋ ಒಂದು ಚಳುವಳಿಯನ್ನ, ಇದೊಂದು ಅಹಿಂಸಾ ಚಳುವಳಿ. ಹೆಂಗ ಗಾಂಧೀಜಿಯವ್ರ ಚಳುವಳಿಗಳನ್ನ ನಡೆಸ್ತಾರಲ್ಲ ಹಂಗ ಇವರು ಕೂಡ ಖುದಾಯಿ ಖಿದ್ಮತ್ಗಾರ್ ಅಂತಂದ್ ಹೇಳಿ ಒಂದು ಚಳುವಳಿಯನ್ನ ನಡೆಸ್ತಾರ. ಇವ್ರು ಪಾಕಿಸ್ತಾನದವ್ರು, ಅದಕ್ಕೋಸ್ಕರ ಇವ್ರನ್ನ ಗಡಿನಾಡು ಗಾಂಧಿ ಅಂತಾನು ಕೂಡ ಕರೀತಾರೆ. ಯಾರನ್ನ? ಖಾನ್ ಅಬ್ದುಲ್ ಗಫರ್ ಖಾನ್ ಗಡಿನಾಡು ಗಾಂಧಿ ಅಂತ ಹೇಳಿ ಕರೀತಾರೆ. ಆಮೇಲೆ ಇವ್ರಿಗೆ ಯಾವಾಗ ಒಂದ್ ಟೈಮ್ ಒಳಗಡೆ ಭಾರತ ರತ್ನವನ್ನ ಕೊಡ್ತಾರೆ. ಇವ್ರಿಗೆ ಏನ್ ಮಾಡ್ತಾರ ಅಂದ್ರೆ ಭಾರತ ರತ್ನ ಅವಾರ್ಡ್ ಅನ್ನ ಕೊಡ್ತಾರ. ಅದನ್ನ ಯಾವ ವರ್ಷದಲ್ಲಿ ಅಂತಂದ್ ಹೇಳಿ ನಾವು ನನಗ್ ಕಮೆಂಟ್ಸ್ ಬೇಕು. ಪ್ರತಿಯೊಂದನ್ನು ಎಲ್ಲಾನು ಹೇಳಕ್ ಆಗಿಲ್ಲ, ಒಂದ್ ಸ್ವಲ್ಪ ನೀವು ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಅವ್ರ ಬಗ್ಗೆ ನಿಮ್ಗ್ ನೆನಪುಳಿತಾವ. ಅದಾದ ನಂತರ ನೆಕ್ಸ್ಟ್ 1947 ಒಂದ್ ಕಾಯ್ದೆ ಬರತ್ರಿ. ಕಾಯ್ದೆ ಬಂದ ನಂತರ ಏನಂತಂದ್ ಹೇಳ್ತೀವಿ, ಭಾರತ ಸ್ವತಂತ್ರ ಕಾಯ್ದೆ ಅಂತಂದ್ ಹೇಳ್ತೀವಿ. 2 ರಾಜ್ಯಗಳಾಗಿ ವಿಂಗಡಣೆ ಆಗೋದು. ಸರ್ ನೀ ಯಾರು ಸೇರಾರ ಪಾಕಿಸ್ತಾನಕ್ ಸೇರ್ರಿ, ಉಳ್ದವ್ರ ಇಲ್ಲ ಸೇರೋರು ಇಂಡಿಯಾಕ್ ಸೇರ್ರಿ ಅಂತಂದ್ ಹೇಳಿ. ಅಲ್ಲೆಲ್ಲ ಪಾಕಿಸ್ತಾನಕ್ಕೆಲ್ಲ ಸೇರ್ತಿರ್ತಾರ. ಬಟ್ ಆದ್ರೆ ಒಂದ್ ಟೈಮ್ ಅಲ್ಲಿ ಏನಾಗತ್ತಂದ್ರ ನಮ್ಮಲ್ಲಿ ಇರುವಂತಹ 560 ಆಲ್ಮೋಸ್ಟ್ 552 ದೇಶೀಯ ಸಂಸ್ಥಾನಗಳಿರ್ತಾವ. ಎಲ್ಲಾರು ರಾಜರಿರ್ತಾರ. ಎಲ್ರಿಗೂ ಅವರಿಗೆ ಅವ್ರದ್ದೇ ಆದಂತ ಅಂದ್ರೆ ವೀರಾವೇಶ. ಆಮೇಲೆ ಅವರೆಲ್ಲ ನಾವ್ ದೊಡ್ಡವ್ರ ಇರ್ತಾರಲ್ಲ. ಸೊ ನಮ್ ದೇಶಗಳು ಏನಂತ ಚಿಕ್ಕ ಚಿಕ್ಕ ದೇಶಗಳು ಇರ್ಲಿ ಅಂತಂದ್ ಹೇಳಿ. ಬಟ್ ಆದ್ರ ಒಬ್ಬರು ಮೇನ್ ಪರ್ಸನ್ ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದ್ ಹೇಳ್ತೀವಿ. ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರ ಏನ್ ಮಾಡ್ತಾರಂದ್ರ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ಸೇರಿಸ್ತಾರ. ಬಟ್ ಅದ್ರಲ್ಲಿ 3 ಮಾತ್ರ ಉಳಿತಾವ. ಈಗ ರಾಜಾ ಹರಿಸಿಂಗ್ ಬಗ್ಗೆ ನಾನು ಹೇಳ್ದೆ, ಪಾಕಿಸ್ತಾನದವ್ರು ದಾಳಿ ಮಾಡಿದ ನಂತರ ಇವ್ ಅಂಜ್ಬಿಟ್ಟು ಏನ್ ಮಾಡ್ತಾನ ಅಂದ್ರೆ ಜವಾಹರ್ಲಾಲ್ ನೆಹರು ಕಾಲ್ ಮಾಡ್ತಾನ. ಜವಾಹರ್ಲಾಲ್ ನೆಹರು ಕಾಲ್ ಮಾಡಿದ ನಂತರ ಇವ್ ಹೋಗೋದ್ರೊಳಗಡೆ ಆಲ್ಮೋಸ್ಟ್ ಆಕ್ಯುಪೈ ಮಾಡ್ಕೊಂಡಿರ್ತಾರ ಪ್ರದೇಶವನ್ನ. ನಾವ್ ಅದನ್ನ ಇವಾಗ ಪಿಒಕೆ ಅಂತ ಕರಿತೀವಿ. ಈ ರಾಜಾ ಹರಿಸಿಂಗ್ ಮತ್ತು ಇವನ್ ಜವಾಹರ್ಲಾಲ್ ನೆಹರು ನಡುವೆ ಒಂದು ಒಪ್ಪಂದ ಆಗತ್ತ. ಅದನ್ನ ನಾವು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂತಂದ್ ಹೇಳ್ತೀವಿ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್. ಅದಾದ ನಂತರ ಇನ್ನೊಂದ್ ದೇಶೀಯ ಸಂಸ್ಥಾನ ಉಳಿಯುತ್ತೆ, ಇಲ್ಲಿ ಬರುತ್ತೆ ನೋಡ್ರಿ, ಜುನಾಗಢ್ ಅಂತಂದ್ ಹೇಳ್ತೀವಿ. ಜುನಾಗಢ್ ಅನ್ನೋ ಒಂದು ಸಂಸ್ಥಾನ. ಈ ಜುನಾಗಢ ಸಂಸ್ಥಾನದಲ್ಲಿ ಏನಾಗತ್ತಂದ್ರೆ ಅಲ್ಲಿ ನವಾಬ್ರು ಇರ್ತಾರೆ. ಬಟ್ ಆದ್ರೆ ಅಲ್ಲಿ ಜನಮತದ ಮೇರೆಗೆ ಜನಮತವನ್ನ ತಗೊಂತಾರ. ಪಾಕಿಸ್ತಾನಕ್ ಸೇರ್ಬೇಕ ಇಂಡಿಯಾಕ್ ಅಂತಂದ್ ಹೇಳಿ ಎಲ್ಲಾ ಜನರು ನಾವು ಇಂಡಿಯಾಕ್ ಸೇರ್ತೀವಿ ಅಂತಂದ್ ಹೇಳಿದ ತಕ್ಷಣ ಜುನಾಗಢ್ ಬಂದ್ ಸೇರುತ್ತೆ. ಇಲ್ಲಿ ನೋಡ್ರಿ ಜುನಾಗಢ್ ಅಂದ ತಕ್ಷಣ ಒಂದು ಜುನಾಗಢ್ ಶಾಸನ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ, ಅಥವಾ ಇನ್ನೊಂದ್ ಏನಂದ್ರೆ ಗಿರ್ನಾರ್ ಶಾಸನ ಅಂತಂದ್ ನೆನ್ಪಿಟ್ಕೊಡ್ರಿ. ಇದನ್ನ ಕೆತ್ತಿಸಿದವ್ರು ಯಾರು? ಗಿರ್ನಾರ್ ಶಾಸನವನ್ನ ಇಲ್ಲಿ ನೀವು ನೋಡ್ಬೋದ್ರಿ ಮ್ಯಾಪ್ ಅಲ್ಲಿ ನೋಡ್ರಿ, ಇಲ್ಲಿ ಜುನಾಗಢ್ ಅಂತಂದ್ ಐತಲ್ಲ, ಇದನ್ನ ನಾವು ಗಿರ್ನಾರ್ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಇದು ಇಂಪಾರ್ಟೆಂಟ್. ಸೊ ಇದೇ ಪ್ರದೇಶದೊಳಗಡೆ ಒಂದು ನ್ಯಾಷನಲ್ ಪಾರ್ಕ್ ಬರುತ್ತೆ, ಅದನ್ನ ನಾವು ಗಿರ್ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಈ ಗಿರ್ ನ್ಯಾಷನಲ್ ಪಾರ್ಕ್ ಒಳಗಡೆ ಮೇನ್ ಇಂಪಾರ್ಟೆಂಟ್ ಏನು, ಗಿರ್ ನ್ಯಾಷನಲ್ ಪಾರ್ಕ್ ಒಳಗಡೆ ಏಸಿಯಾಟಿಕ್ ಲಯನ್ಸ್ ಅಂತಂದ್ ಹೇಳಿ ಬರ್ತಾವ. ಯಾವುದು? ಏಸಿಯಾಟಿಕ್ ಲಯನ್ಸ್ ಗಳು ಅತಿ ಹೆಚ್ಚು ಕಂಡು ಬರ್ತಾವ. ಎಲ್ಲಿಪ್ಪಾ ಅಂತಂದ್ ಹೇಳಿದ್ರ ಗಿರ್ ನ್ಯಾಷನಲ್ ಪಾರ್ಕ್ ಒಳಗಡೆ ಅಂತಂದೇಳಿ. ಇದು ಕೆಲವೊಂದ್ ಪಾಯಿಂಟ್ಸ್ ಗಳು ಏನಂತಂದ್ ಹೇಳಿದ್ರ ಪಾಕಿಸ್ತಾನ ಆ ಕಡೆ ಸೈಡ್ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದ್ರಿ ಸರ, ಇಲ್ಲಿ ನಾವು ಡಿಸ್ಕಷನ್ ಮಾಡ್ಬೇಕಾಗಿರೋದು ಇಲ್ಲಿ ನೋಡ್ರಿ, ಇಲ್ಲಿ ಬರುತ್ತೆ ನೋಡ್ರಿ, ಈ ಪ್ರದೇಶದೊಳಗಡೆ ಇಲ್ಲಿ ವೈಟ್ ವೈಟ್ ಕಾಣಿಸಾಕತೈತ್ಲ, ಅದನ್ನ ನಾವು ವೈಟ್ ಅಂತ ಕ್ರೀಮಿ ಕಲರ್ ಏನೋ ಏನೋ ಅಂತಾರ, ಹುಡುಗಿರಿಗೆ ಗೊತ್ತಾಗತ್ತ. ನೀವ್ ಯಾವ ಕಲರ್ ಅಂತಂದ್ ಹೇಳ್ರಿ ಇದ. ಎಸ್, ನಮ್ಗೆ ಅದು ವೈಟ್ ಅಂತ ಹೇಳ್ತಾವ್ ನಾವು ಹುಡುಗರು. ಯಾಕಂದ್ರೆ ನಮಗ್ ಗೊತ್ತಿರೋದು ಒಂದ್ 7-8 ಕಲರ್ಗಳು. ಇದೇನ್ ಕಾಣಿಸೈತ್ಲ, ಇದನ್ನ ನಾವು ತಾರ್ ಮರುಭೂಮಿ ಅಂತಂದ್ ಹೇಳ್ತೀವಿ. ಈ ಪ್ರದೇಶದಲ್ಲಿ ಏನ್ ಕಾಣಿಸೈತಲ್ಲ ಇದನ್ನ ನಾವು ತಾರ್ ಮರುಭೂಮಿ ಅಂತಂದ್ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್, ಥಾರ್ ಮರುಭೂಮಿ ಈ ಪ್ರದೇಶದೊಳಗಡೆ. ಅದಾದ ನಂತರ ಇದನ್ನ ನಾವು ಲೋಕಲ್ ಆಗಿ ಏನಂತ ಕರೀತಾರ ಅಂದ್ರ ಮರುಸ್ಥಲಿ ಅಂತಂದ್ ಹೇಳಿ ಕರೀತಾರ. ಆಮೇಲೆ ಅಲ್ಲಿ ಮರಳು ಇರೋದ್ರಿಂದ ಗಾಳಿ ಬೀಸಿ ಬೀಸಿ ಈ ತರ ಮರಳಿನ ದಿನ್ನೆಗಳಾಗ್ತಾವ. ಮರಳಿನ ದಿನ್ನೆಗಳನ್ನ ಏನಂತ ಕರೀತಾರ ಅಂದ್ರ ತ್ರಿಯನ್ ಅಥವಾ ತ್ರಿಯನ್ ದಿಬ್ಬಗಳು ಅಂತಂದ್ ಹೇಳಿ ಕರೀತಾರ. ಇವು ಏನಂತಂದ್ ಹೇಳಿದ್ರೆ ಎದಕ್ ಬರ್ತಾವ? ಇದು ತಾರ್ ಮರುಭೂಮಿ ಅಂತಂದ್ ಹೇಳಿ. ಇದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ ಸರ, ಮೇಲ್ಗಡೆ ಇಲ್ಲೊಂದ್ ಇದು ಬರುತ್ತೆ ನೋಡ್ರಿ, ದೇಶ ಬರುತ್ತೆ. ಇದನ್ನ ನಾವು ನೇಪಾಳ್ ಅಂತಂದ್ ಹೇಳಿ ಕರಿತೀವಿ. ಯಾವ ದೇಶ ಕರಿತೀವಿ? ನೇಪಾಳ್ ಅಂತಂದ್ ಹೇಳಿ. ಸರ್ ಇದ್ರ ರಾಜಧಾನಿ ಯಾವ್ದಂತಂದ್ ಹೇಳಿದ್ರೆ ಕಠ್ಮಂಡು ಅಂತಂದ್ ಹೇಳ್ತೀವಿ. ಇದ್ರ ರಾಜಧಾನಿ ಯಾವ್ದು? ಕಠ್ಮಂಡು. ಆಮೇಲೆ ಸರ್ ಒಂದು ಸಾರ್ಕ್ ಅಂತಂದ್ ಹೇಳಿ ಒಂದ್ ಏನೋ ಸಂಸ್ಥೆ ಬರ್ತೈತಲ್ರಿ, ಸಾರ್ಕ್ ಅಂತಂದ್ ಹೇಳಿ. ಅದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಕಠ್ಮಂಡು ಒಳಗಡೆನ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸಾಯ್ತ್ ನೋಡ್ರಿ ಸರ್, ಇದು ನೇಪಾಳ ರೀ. ಈ ಪ್ರದೇಶದೊಳಗಡೆ ಇಲ್ಲಿ ನೋಡ್ರಿ ಸರ್, ಇಲ್ಲಿ ಕಠ್ಮಂಡು ಅಂತಂದ್ ಹೇಳ್ತೀವಿ. ಇದ್ಯಾಕೋ ಎಸ್, ಕಠ್ಮಂಡು ಅಂತಂದ್ ಹೇಳ್ತೀವಿ, ಅದ್ರ ರಾಜಧಾನಿ.
ಅದಾದ ನಂತರ ಈ ಕಡೆ ಸರ್ ಪ್ರದೇಶದಲ್ಲಿ ಇಲ್ಲಿ ಏನ್ ಬರೈತ್ಲ ಇದೇನೈತ್ಲ ಇದನ್ನ ನಾವು ಸಿಕ್ಕಿಂ ಅಂತ ಕರಿತೀವಿ. ನೇಪಾಳ ಮತ್ತು ಭೂತಾನ್ ದೇಶಗಳ ನಡುವೆ ಬರೋದ್ ಯಾವ್ದಂದ್ರ ಸಿಕ್ಕಿಂ ಅಂತಂದ್ ಹೇಳ್ತೀವಿ. ಆ ಪ್ರದೇಶವನ್ನ ನೀವು ನೆನ್ಪಿಟ್ಕೋಬೇಕು. ಇಷ್ಟ ಪಾಯಿಂಟ್ಸ್ ಗಳು ಇಲ್ಲಿ ಬರೈತ್ ನೋಡ್ರಿ ಸರ್. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರು, ಇಲ್ಲಿ ಮೌಂಟ್ ಎವರೆಸ್ಟ್ ಅಂತಂದ್ ಹೇಳಿ ಬರೈತ್ ನೋಡ್ರಿ. ಅಂದ್ರ ಪ್ರಪಂಚದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಅಂತಂದ್ ಹೇಳ್ತೀವಲ್ಲ. ಈ ಕಡೆ ಮೇಲ್ಗಡೆ ಟಿಬೇಟ್, ಇಲ್ಲಿ ನೇಪಾಳ, ಅದ್ರ ಬಾರ್ಡರ್ ಎಕ್ಸಾಕ್ಟ್ಲಿ ಬಾರ್ಡರ್ ದಾಗ ಬರುತ್ತ ಮೌಂಟ್ ಎವರೆಸ್ಟ್ ಅಂತಂದ್ ಹೇಳಿ. ಸೊ ಇದು ಮೇನ್ ಇಂಪಾರ್ಟೆಂಟ್. ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು ಟಿಬೇಟ್ ನ ಬಾರ್ಡರ್ ಅಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಕಾಂಚನಜುಂಗ ಅಂತಂದ್ ಹೇಳಿ ಬಂತ್ ನೋಡ್ರಿ. ಇದು ಸಿಕ್ಕಿಂ ಒಳಗಡೆ ಬರುತ್ತೆ. ಕಾಂಚನಜುಂಗ ಪರ್ವತ, ಕಾಂಚನಜುಂಗ ನ್ಯಾಷನಲ್ ಪಾರ್ಕ್, ಇದು ಸಿಕ್ಕಿಂ ಒಳಗಡೆ ಬರುವಂತದ್ದು. ಇಲ್ಲೇ ಪಾಯಿಂಟ್ಸ್ ಗಳನ್ನ ನಾವು ಇಲ್ಲಿ ನೋಡ್ಕೊಂಡ್ವಿ. ಅದಾದ ನಂತರ ಸರ್ ಇಲ್ಲಿ ನೋಡ್ರಿ, ಇಲ್ಲೊಂದು ಇದು ನೇಪಾಳ ಇದು ಕರೆಕ್ಟಾ. ಇಲ್ಲೆಲ್ಲಾ ಕಾಣಿಸೈತಿ ನೇಪಾಳ. ಕರೆಕ್ಟ್. ಈ ನೇಪಾಳದಿಂದ ಒಂದು ನದಿ ಬರೈತ್ ನೋಡ್ರಿ. ಇಲ್ಲಿಂದ ಒಂದು ನದಿ ಹರಿಯೈತ್ಲ, ಇದನ್ನ ನಾವು ಕೋಶಿ ನದಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕೋಶಿ ನದಿ ಅಂತ ಕರಿತೀವಿ. ಇದನ್ನ ಬಿಹಾರದ ಕಣ್ಣೀರ್ನ ನದಿ ಅಂತಂದೇಳಿ. ಸರ್ ಅದ್ ಎಲ್ಲಿ ಬಂದ್ ಸೇರತ್ತೆ ಅಂದ್ರೆ ಗಂಗೆಯನ್ನ ಬಂದ್ ಸೇರತ್ರಿ. ಸೊ ನಿಮ್ಗೆ ಯಾವಾಗ ನಾವು ಒಂದು ಕ್ಲಾಸ್ ಅಲ್ಲಿ ಹೇಳಿದೆ ಸರ್, ನೋಡ್ರಿ ಈ ತರ ಗಂಗೆ ಹರ್ಕೊಂಡ್ ಬಂದ್ರಿ ಇಲ್ಲಿ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಈ ಪ್ರದೇಶದಲ್ಲಿ ಒಂದ್ ಕವಲ್ ಒಡೆದ್ ಬರುತ್ತೆ. ಈ ಪ್ರದೇಶದಲ್ಲಿ ಕವಲ್ ಒಡೆದ್ ಬಂದು ಒಂದು ಹೂಗ್ಲಿ ನದಿ ಆಗತ್ತೆ. ಸೊ ಆ ಹೂಗ್ಲಿ ನದಿ ದಡದ ಮೇಲೆ ಯಾವ್ದೈತೆ ಅಂತಂದ್ ಹೇಳಿದ್ರೆ ಕೋಲ್ಕತ್ತಾ ನಗರ ಐತ್ರಿ. ನಾವು ಇಲ್ಲಿವರೆಗೂ ಇಲ್ಲಿ ನೋಡ್ರಿ, ಇದು ಬಾಂಗ್ಲಾದೇಶದ ಬಾರ್ಡರ್ ಇದು. ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಬಾಂಗ್ಲಾದೇಶದ ಬಾರ್ಡರ್. ಬಟ್ ಆದ್ರೆ ಇಲ್ಲಿ ಬಾಂಗ್ಲಾದೇಶದ ಒಳಗಡೆ ಎಲ್ಲಾದ್ರೂ ಗಂಗಾ ನದಿ ಬಂತಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ನಾವು ತೆಗೆದ್ ನೋಡೋದಂದ್ರೆ ಇಲ್ಲಿವರೆಗೂ ನಾವು ಬಾಂಗ್ಲಾದೇಶದ ಇಲ್ಲಿವರೆಗೂ ಅದನ್ನ ನಾವು ಗಂಗಾ ಅಂತ ಕರಿತೀವಿ. ಒಳಗಡೆ ಬಂದ ತಕ್ಷಣ ಅದನ್ನ ನಾವು ಪದ್ಮಾ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಕಾಣಿಸತಿರ್ಬೇಕು, ಪದ್ಮಾ ರಿವರ್ ಅಂತ ಕರಿತೀವಿ. ಇಲ್ಲಿ ಮೇಲ್ಗಡೆಯಿಂದ ಏನ್ ಬರುತ್ತೆ, ಇಲ್ಲಿ ಈ ಕಡೆಯಿಂದ ಬ್ರಹ್ಮಪುತ್ರ ನದಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಅದನ್ನ ಏನ್ ಕರೀತಾರ, ಇಲ್ಲೊಂದ್ ಸಣ್ಣದೊಂದ್ ನದಿ ಬರ್ತೈತಿ ನೋಡ್ರಿ ಈ ಕಡೆ ಸೈಡ್, ಇದು ಮೇಘನಾ ಅಂತಂದ್ ಹೇಳ್ತೀವಿ. ಇಲ್ಲಿಂದ ಅದನ್ನೆಲ್ಲ ಸೇರಿದ ನಂತರ ಮೇಘನಾ ನದಿ ಅಂತಂದ್ ಹೇಳಿ ಕರಿತೀವಿ. ಇದು ಮೇನ್ ಇಂಪಾರ್ಟೆಂಟ್. ಸೊ ಇದನ್ನ ನೋಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನಮ್ ಕ್ವಶನ್ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರ, ಬಾಂಗ್ಲಾದೇಶದ ಬಾರ್ಡರ್ ಅಲ್ಲಿ ಯಾವ್ಯಾವ ರಾಜ್ಯಗಳು ಕಂಡು ಬರ್ತಾವ ಅಂತಂದ್ ಹೇಳಿ. ಸೊ ಯಾವ್ಯಾವ ರಾಜ್ಯ ಸರ್, ಇಲ್ಲಿ ನೋಡ್ರಿ ವೆಸ್ಟ್ ಬೆಂಗಾಲ್ ಕಂಡು ಬರುತ್ತ್ರಿ. ಕರೆಕ್ಟ್ ಸರ್, ವೆಸ್ಟ್ ಬೆಂಗಾಲ್ ರೀ. ಅದಾದ ನಂತರ ನೆಕ್ಸ್ಟ್ ಈ ಕಡೆ ಸೈಡ್ ಏನಂತಂದ್ ಹೇಳಿದ್ರೆ ಇಲ್ಲಿ ಬಿಹಾರ್ ಕಂಡು ಬರ್ತೈತ್ರಿ, ಮೇಘಾಲಯ ರೀ, ಅಸ್ಸಾಂ ರೀ, ಸಿಕ್ಕಿಂ. ಆಮೇಲೆ ನೆಕ್ಸ್ಟ್ ಈ ಕಡೆ ಸೈಡ್ ನೋಡ್ರಿ ಯಾವ್ಯಾವ ಬರ್ತಾವ, ತ್ರಿಪುರಾ ಅಂತಂದ್ ಹೇಳ್ರಿ. ಈ ತರ ಇವುಗಳನ್ನ ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಎಸ್, ಇದು ನೇಪಾಳದಿಂದ ಬರುವಂತ ಥಿಂಗ್ಸ್ ಗಳಾದವು. ಅಷ್ಟೇ ಸಾಕು, ಅಷ್ಟೇ ನೆನ್ಪಿಟ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೇಪಾಳ ಒಳಗಡೆ ಸರ್, ನೇಪಾಳ ಒಳಗಡೆ ಯಾವ ಪ್ರದೇಶದಲ್ಲಿ, ಈ ಪ್ರದೇಶದಲ್ಲಿ ಮೌಂಟ್ ಎವರೆಸ್ಟ್ ಅಂತ ಕರೆದ್ವಲ್ರಿ. ಇದ್ರದ್ದು ಹೈಟ್ ಎಷ್ಟ್ ಐತೆ ಅಂದ್ರೆ 8,848.86 ಅಂತಂದ್ ಹೇಳ್ಬಿಟ್ಟು ಇಷ್ಟ ಏನಂತಂದ್ರೆ ಇದ್ರದ್ದು ಹೈಟ್ ಬರುತ್ತೆ ಮೀಟರ್ ಅಂತಂದ್ ಹೇಳಿ. ಆಲ್ಮೋಸ್ಟ್ 8.8 ಕಿಲೋಮೀಟರ್ ಅಷ್ಟು ಹೈಟ್ ಐತೆ. ಅಂದ್ರ ನಾವು ಹಳ್ಳಿಯಿಂದ ಸಿಟಿ ಹೋಗ್ತಿವಲ್ಲ, ಅಷ್ಟು ದೊಡ್ಡದ ಹೈಟ್ ಅಲ್ಲಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ ಕೆಲವು ಜನ ಏನ್ ಹೇಳ್ತಾರ ಅಂತಂದ್ ಹೇಳಿದ್ರೆ, ಸರ್ ನಮ್ ಭಾರತ ದೇಶದ ಅತಿ ಎತ್ತರದ ಪರ್ವತ ಯಾವ್ದಂತಂದ್ ಕೇಳಿದ್ರೆ ಕಾಂಚನಜುಂಗ ಅಂತಂದ್ ಹೇಳಿ ಕೆಲವೊಂದ್ ಜನ ಹೇಳ್ತಾರ. ಮಕ್ಕಳಿಗೆ ಅವ್ರಿಗೆ ಏನ್ ಗೊತ್ತೈತಿ, ಅರ್ಧಂಬರ್ಧ ನಾಲೆಜ್ ಇದ್ದಾರ ಬರ್ತಾರ. ಸೊ ಇಲ್ಲಿ ನಾನ್ ನಿಮಗ್ ತೋರಿಸ್ತೀನಿ ನೋಡ್ರಿ. ಎಲ್ರಿಗ್ ಕಾಣಿಸಾಗತೈತಿ, K2 ಮೌಂಟ್ ಗಾಡ್ವಿನ್ ಅಸ್ಟಿನ್ ಇಂಡಿಯಾದಾಗ ಐತಲ್ಲ, ನಮ್ ಇಂಡಿಯಾದಾಗ ಐತಲ್ಲ ಇದು ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದ್ ಹೇಳಿ. ನೋಡ್ರಿ ಇಂಡಿಯಾ ಬಾರ್ಡರ್ ಎಲ್ಲರಿಗೂ ಕಾಣಿಸಾಗತೈತೆ. ಸೊ ಆ ರೀಸನ್ ಗೋಸ್ಕರ ಇದು ನಮ್ಮ ದೇಶದ್ದು. ಸೊ POK ಒಳಗಡೆ ಇರ್ಬೋದು, ಬಟ್ ಅದ್ರ ನಮ್ದು ಯಾವಾಗಾದ್ರೂ ಕೂಡ. ಸೊ K2 ಅನ್ನೋದೇನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ ಅಂತಂದ್ ಹೇಳಿದ್ವಿ. ಕಾಂಚನಜುಂಗಕ್ಕಿಂತ ಜಾಸ್ತಿ ಐತೆ K2 ಅಂತಂದ್ ಹೇಳಿ, ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದ್ ಹೇಳಿ. ಸೊ ಈ ಪಾಯಿಂಟ್ ಆದ್ರೆ ಈ ಮೌಂಟ್ ಎವರೆಸ್ಟ್ ನ ಸರ್ ನೇಪಾಳ ಒಳಗಡೆ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಸಾಗರ್ ಮಾತಾ ಅಂತಂದ್ ಹೇಳಿ ಕರೀತಾರೆ. ಏನಂತ ಕರೀತಾರ ಅದನ್ನ, ಸಾಗರ್ ಮಾತಾ ಅಂತಂದ್ ಹೇಳಿ ಕರೀತಾರ. ಆಮೇಲೆ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳ್ರಿ ಸರ್ ನೇಪಾಳ ಒಳಗಡೆ ಬರ್ತಾವಲ್ರಿ. ಲುಂಬಿನಿ ಅಂತಂದ್ ಹೇಳಿ ಬರುತ್ತೆ, ಲುಂಬಿನಿ ಅಂತಂದ್ ಹೇಳಿ. ಇದು ಗೌತಮ ಬುದ್ಧನ ಜನನದ ಸ್ಥಳ ಅಂತಂದ್ ಹೇಳ್ತೀವಿ. ಗೌತಮ ಬುದ್ಧರು ಏನ್ ಮಾಡ್ತಾರ ಅಂದ್ರೆ ಎಲ್ಲಿ ಹುಟ್ಟಾರ, ಲುಂಬಿನಿ ಅನ್ನೋ ಒಂದು ಪ್ರದೇಶದಲ್ಲಿ. ಅದಾದ ನಂತರ ಜನಕಪುರ ಅಂತಂದ್ ಹೇಳಿ ಕೇಳಿದಿರಿ. ಜನಕಪುರ ಸೀತಾದೇವಿ. ಸೊ ರಾಮಾಯಣದೊಳಗಡೆ ಮಿಥಿಲಾ ಸಾಮ್ರಾಜ್ಯ ಅಂತಂದ್ ಹೇಳಿ ಜನಕಪುರ, ಮಿಥಿಲಾ ಸಾಮ್ರಾಜ್ಯ, ಜನಕಪುರ, ಅಲ್ಲಿ ಸೀತಾದೇವಿ ಜನ್ಮಸ್ಥಳ ಅಂತಂದ್ ಹೇಳ್ತೀವಲ್ಲ, ಆ ಜನಕಪುರ ಕೂಡ ಎಲ್ಲಿ ಬರುತ್ತಂದ್ರ ನೇಪಾಳದೊಳಗಡೆ ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ಸರ್ ನೇಪಾಳಕ್ಕೆ ಸಂಬಂಧಪಟ್ಟರು ಇನ್ನೇನಾದ್ರೂ ಕೆಲವೊಂದು ಪಾಯಿಂಟ್ಸ್ ಗಳು ಅದಾವೇನ್ರಿ ಸರ್, ಆಂಗ್ಲೋ ನೇಪಾಳ್ ವಾರ್ ಅಂತಂದ್ ಹೇಳ್ತೀವಿ. ಸೊ ಒಂದನೇ ಆಂಗ್ಲೋ ನೇಪಾಳ್ ವಾರ್ ಅಂತಂದ್ ಹೇಳಿ ಬರುತ್ತೆ. ಯಾವಾಗ ನಡೆಯುತ್ತೆ, 1814ರಿಂದ 1816ವರೆಗೂ ನಡೆಯುತ್ತೆ ಒಂದನೇ ಆಂಗ್ಲೋ ನೇಪಾಳ್ ಯುದ್ಧ. ಸೊ ಈ ಯುದ್ಧದಲ್ಲಿ ಇಂಗ್ಲಿಷರ್ ಏನ್ ಮಾಡ್ತಾರಂದ್ರ ಸೋಲಿಸ್ತಾರ ನೇಪಾಳ ರಾಜರನ್ನ. ಬಟ್ ಅದ್ರ ಅಲ್ಲೊಂದು ಒಪ್ಪಂದ ಆಗತ್ತ, ಸಗೌಲಿ ಒಪ್ಪಂದ ಅಂತ ಕರಿತೀವಿ. ಏನ್ ಒಪ್ಪಂದ ಅಂತ ಕರಿತೀವಿ ಅದನ್ನ,
ಸಗೌಲಿ ಒಪ್ಪಂದ ಅಂತ ಕರಿತೀವಿ. ಇಂಪಾರ್ಟೆಂಟ್ ಈ ಕ್ವಶನ್ ಅನ್ನ ಕೇಳಿದಾರ ಕೆಇ ಎಕ್ಸಾಮ್ಸ್ ಗಳಲ್ಲಿ. ಸಗೌಲಿ ಒಪ್ಪಂದ, ಆಂಗ್ಲೋ ನೇಪಾಳ ಯುದ್ಧ, ಒಂದನೇ ಆಂಗ್ಲೋ ನೇಪಾಳ ಯುದ್ಧ 1814ರಿಂದ 16. ಅಲ್ಲಿ ಒಪ್ಪಂದ ಯಾವ್ದಾಗೈತೆ? ಸಗೌಲಿ ಒಪ್ಪಂದ ಅಂತ ಹೇಳ್ತೀವಿ. ಸರ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರುತ್ತ್ರಿ ನಮ್ ಸುತ್ತಮುತ್ತ ಅಂತಂದ್ ಹೇಳಿದ್ರೆ ಈ ಪ್ರದೇಶ ಭೂತಾನ್ ಅಂತಂದ್ ಹೇಳಿ ಕರಿತೀವಲ್ಲ. ಈ ಭೂತಾನ್ ಬಗ್ಗೆ ನಾವೇನ್ ಮಾಡೋಣ ಅಂದ್ರೆ ಇವಾಗ ಡಿಸ್ಕಷನ್ ಮಾಡೋಣ, ಭೂತಾನ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ನಿಮ್ಗೆ ಕಾಣಿಸ್ತಾ ಐತಿ, ಇದನ್ನ ನಾವು ಭೂತಾನ್ ಪ್ರದೇಶ ಅಂತಂದ್ ಹೇಳ್ತೀವಿ. ಅದಾದ ನಂತರ ಅದ್ರ ಕೆಳಗಡೆ ಇರುವಂತಹ ನಮ್ದು ರಾಜ್ಯ ಯಾವ್ದಂತಂದ್ ಹೇಳಿದ್ರ ಅಸ್ಸಾಂ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಅಸ್ಸಾಂ ಅಂತಂದ್ ಹೇಳ್ತೀವಿ. ಇದನ್ನ ಪಾಯಿಂಟ್ ಜಸ್ಟ್ ನೆನ್ಪಿಟ್ಕೊಡ್ರಿ ಸರ್. ಭೂತಾನ್ ದಿಂದ ಒಂದು ಇಲ್ಲಿ ರಿವರ್ ಹರಿಯಾಯ್ತಿ ನೋಡ್ರಿ, ಇಲ್ಲಿಂದ ಒಂದು ರಿವರ್ ಹರಿಯಾಕತೈತಲ್ಲ, ಈ ರಿವರ್ ನ ನಾವು ಮಾನಸ ಅಂತಂದ್ ಕರಿತೀವಿ. ಮಾನಸ ನದಿ ಅಂತ ಕರಿತೀವಿ. ಇಲ್ಲಿ ಮಾನಸ ನ್ಯಾಷನಲ್ ಪಾರ್ಕ್ ಬರುತ್ತೆ. ಇಲ್ಲಿ ಮಾನಸ ನ್ಯಾಷನಲ್ ಪಾರ್ಕ್ ನೆನ್ಪಿಟ್ಕೊಳ್ರಿ. ಇಲ್ಲೇನ್ ಕಾಣಿಸ್ತಾ ಇದೆಲ್ಲ ಮಾನಸ ನ್ಯಾಷನಲ್ ಪಾರ್ಕ್. ಅದಾದ ನಂತರ ಇನ್ನೊಂದು ಬರುತ್ತಾ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತಂದೇಳಿ. ಇನ್ನೊಂದ್ ಯಾವ್ದಂತಂದ್ರೆ ಕಾಜಿರಂಗ. ಸೊ ಇಲ್ಲಿ ನೋಡ್ರಿ ನಿಮ್ಗೆ ರೆಡ್ ಕಲರ್ ಕಾಣಿಸಾಕತೈತಲ್ಲ, ಈ ಪ್ರದೇಶ ಏನೈತಲ್ಲ ಇದನ್ನ ನಾವು ಮಜೂಲಿ ಅಂತಂದ್ ಹೇಳ್ತೀವಿ. ಮಜೂಲಿ ಬ್ರಹ್ಮಪುತ್ರ ನದಿಯಿಂದ, ಇದೇನು ಬ್ರಹ್ಮಪುತ್ರ ನದಿ ಐತಲ್ಲ, ಇದು ನಿರ್ಮಿತವಾದಂತಹ ಒಂದು ದ್ವೀಪ, ಮಜೂಲಿ ದ್ವೀಪ ಅಂತ ಹೇಳಿ ಕರಿತೀವಿ. ಸೊ ಇದು ಅಂದ್ರ ಪ್ರಪಂಚದೊಳಗಡೆ ಅತಿ ದೊಡ್ಡ ನದಿ ದ್ವೀಪ ಅಂತಂದೇಳಿ. ಹಂಗ ಮುಂದ್ ಬಂದ್ರೆ ಅಂತಂದ್ ಹೇಳಿದ್ರೆ ಇಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್. ಆಮೇಲೆ ಇಲ್ಲಿ ಮುಂದ್ ಬಂದ್ರೆ ಅಂದ್ರ ಮಾನಸ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳಿ ಬರ್ತಾವ. ಇಲ್ಲಿ ಎರಡು ಕಡೆ ಒಂದು ಕೊಂಬಿನ ಗೆಂಡಾಮೃಗಗಳು ಕಂಡು ಬರ್ತಾವ. ಯಾವ? ಒಂದು ಕೊಂಬಿನ ಗೆಂಡಾಮೃಗಗಳು ಅಥವಾ ರೈನೋಸಾರ್ಸ್ ಅಂತಂದ್ ಹೇಳ್ತೀವಿ. ಆಮೇಲೆ ಮಾನಸ ನ್ಯಾಷನಲ್ ಪಾರ್ಕ್ ಒಳಗಡೆ ಸರ್ ಯಾವ ನದಿ ಹಾದು ಹೋಗೈತಿ ಅಂತಂದ್ ಕೇಳಿದ್ರ ಅಂತಂದ್ ಹೇಳಿದ್ರ ಮಾನಸ ನದಿ ಹಾದು ಹೋಗೈತ್ರಿ ಅಂತಂದ್ ಹೇಳ್ಬೇಕು ನೀವು. ಎಸ್. ಅದಾದ ನಂತರ ಸರ್ ಇಲ್ಲಿ ನೋಡ್ರಿ ಗುವಾಹಟಿ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಗುವಾಹಟಿ ಅನ್ನೋ ಒಂದು ಸಿಟಿ ಯಾವ ನದಿ ದಡದಲ್ಲಿ ಐತಿ ಅಂತಂದ್ ಹೇಳಿದ್ರೆ ಸರ್ ಅದು ಬ್ರಹ್ಮಪುತ್ರ ನದಿ ದಡದೊಳಗಡೆ ಐತ್ರಿ. ಸೊ ಎಸ್, ಕ್ಲಿಯರ್. ಈ ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರ ನೆನ್ಪಿಟ್ಕೋಬೇಕು ಇದು ಇದ್ರ ಬಗ್ಗೆ. ಅದಾದ ನಂತರ ಈಗ ನಾವು ನೆಕ್ಸ್ಟ್ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಭೂತಾನ್ ದೇಶದ ರಾಜಧಾನಿ ಯಾವುದು ಅಂತಂದ್ ಹೇಳಿ ನನಗೆ ನೀವೇನ್ ಮಾಡ್ರಿ ಅಂದ್ರೆ ಕಮೆಂಟ್ ಅನ್ನ ಹಾಕ್ರಿ. ನೆಕ್ಸ್ಟ್ ಬರುತ್ತ ಮಯನ್ಮಾರ್ ದೇಶ. ನೆಕ್ಸ್ಟ್ ಯಾವ್ದು ಬರುತ್ತ ಅಂತಂದ್ ಹೇಳಿದ್ರ ಮಯನ್ಮಾರ್ ಅನ್ನೋ ಒಂದ್ ದೇಶ ಬರುತ್ತ. ಅದನ್ನ ನಾವು ಈಗ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನೋಡ್ರಿ ಕೇಳಿದವ್ರು ಕೇಳಿದವ್ರು ನೋಡ್ರಿ ಸರ್ ಮಯನ್ಮಾರ್ ಅಂತಂದ್ ಹೇಳ್ರಿ. ಇಲ್ಲಿ ಮಯನ್ಮಾರ್ಗೆ ಸಂಬಂಧಿಸಿದಂತ ನಮ್ಗೆ ಹೊಂದ್ಕೊಂಡಿರುವಂತ ರಾಜ್ಯಗಳು ಯಾವ್ದಂದ್ರೆ ಇಲ್ಲಿ ಒಂದು ಬರುತ್ತೆ ನೋಡ್ರಿ, ಅರುಣಾಚಲ ಪ್ರದೇಶ ಬರುತ್ತ, ಈ ಕಡೆ ನಾಗಾಲ್ಯಾಂಡ್ ಬರುತ್ತ, ನೆಕ್ಸ್ಟ್ ಕೆಳಗಡೆ ಮಣಿಪುರ್ ಬರುತ್ತ, ಆಮೇಲೆ ಮಿಜೋರಾಂ ಬರುತ್ತ. ಇದನ್ನ ನಿಮ್ಗೆ ಕೇಳ್ಬಹುದು. ಸೊ ಆರ್ಡರ್ ಪ್ರಕಾರ ಬರೀರಿ ಅಂತ ಕೇಳ್ಬಹುದು, ಅಥವಾ ಮಯನ್ಮಾರ್ಗೆ ಸಂಬಂಧಿಸಿದ್ದು ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ಮತ್ತು ಮಿಜೋರಾಂ. ಈಗ ತ್ರಿಪುರಾ ಬಂತಂತಂದ್ ಹೇಳಿದ್ರೆ ಅದು ಬಾಂಗ್ಲಾದೇಶದ ಜೊತೆಗೆ, ತ್ರಿಪುರಾ ಬಂದ್ರೆ ಅದು ಬಾಂಗ್ಲಾದೇಶದ ಜೊತೆಗೆ, ತ್ರಿಪುರಾ, ಮೇಘಾಲಯ, ಅದಾದ ನಂತರ ಅಸ್ಸಾಂ, ಆಮೇಲೆ ನೆಕ್ಸ್ಟ್ ಈ ಕಡೆ ಮೇಲ್ಗಡೆ ಏನಂತಂದ್ ಹೇಳಿದ್ರೆ ಈ ಕಡೆ ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಈ ತರ ಥಿಂಗ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಥಿಂಗ್ಸ್ ಗಳು. ಓಕೆ. ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಬರುತ್ತೆ ಏನಂತಂದ್ ಹೇಳಿದ್ರ ಇಲ್ಲಿ ನೋಡ್ರಿ, ಇಲ್ಲಿ ಪರ್ವತ ಶ್ರೇಣಿಗಳು ಕಂಡು ಬರ್ತಿದಾವಲ್ಲ, ಈ ಪರ್ವತ ಶ್ರೇಣಿಗಳು, ಈ ಪರ್ವತ ಶ್ರೇಣಿಗಳನ್ನ ನಾವು ಪಾಟ್ಕಾಯ್ ಬಮ್ ಪರ್ವತ ಶ್ರೇಣಿಗಳಂತ ಕರಿತೀವಿ. ನಾ ಇಮೇಜ್ ಅಲ್ಲಿ ತೋರಿಸ್ತೀನಿ. ಈಗ ನೋಡ್ರಿ ಸರ್ ಈ ಕಡೆ ಎಲ್ಲಾ ಇವೇನಂತಂದ್ ಹೇಳಿದ್ರ ಹಿಮಾಲಯ ಪರ್ವತ ಶ್ರೇಣಿಗಳ್ರಿ ಸರ್, ಹಿಂಗ್ ಬರ್ತಾವ್ರಿ. ಅದಾದ ನಂತರ ಇವು ಪೂರ್ವ ಹಿಮಾಲಯಗಳಂತ ಕರಿತೀವ್ರಿ. ಆಮೇಲೆ ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರ ಈ ಪ್ರದೇಶದಲ್ಲಿ ಬರುವಂತ ಪರ್ವತಗಳನ್ನ ಪಾಟ್ಕಾಯ್ ಬಮ್ ಅಂತ ಕರಿತೀವಿ. ಇವು ನ್ಯಾಚುರಲ್ ಆಗಿ ಪಾಟ್ಕಾಯ್ ಬಮ್ ಪರ್ವತ ಶ್ರೇಣಿಗಳು ಇಂಡಿಯಾ ಮತ್ತು ಮಯನ್ಮಾರ್ ದೇಶದ ಬಾರ್ಡರ್ ಆಗಿದಾವ. ಅದ್ರ ಎಕ್ಸ್ಟೆಂಡೆಡ್ ಏನ್ ಪರ್ವತಗಳಿದಾವಲ್ಲ ಅವೆಲ್ಲ ನೀರ್ನ್ಯಾಗ ಮುಳುಗಿದಾವ. ಬಂಗಾಳ ಕೊಲ್ಲಿ ಒಳಗಡೆ ನೀರ್ನ್ಯಾಗ ಮುಳುಗಿದಾವ. ಆಮೇಲೆ ಒಂದ್ ಕೆಲವು ಪ್ರದೇಶಗಳಲ್ಲಿ ಎತ್ತರ ಆಗಿದಾವ, ಅವೇ ಎತ್ತರದ ಎಕ್ಸ್ಟೆಂಡೆಡ್ ಪಾರ್ಟ್ ಅಂತ ಕರಿತೀವಿ. ಆ ಎತ್ತರದ ಪ್ರದೇಶಗಳೇ ಯಾವ ಅಂತಂದ್ ಹೇಳಿದ್ರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತಂದ್ ಹೇಳ್ತೀವಿ. ಈ ಪಾಟ್ಕಾಯ್ ಬೊಮ್ಮದ್ದು ಏನ್ ಪರ್ವತ ಶ್ರೇಣಿಗಳು ಕಂಟಿನ್ಯೂಷನ್ ಅದಾವಲ್ಲ, ಅದ್ರದ್ದು ಕಂಟಿನ್ಯೂಷನ್ ಅಂತಂದ್ ಹೇಳ್ತೀವಿ ಅಥವಾ ಎಕ್ಸ್ಟೆಂಡೆಡ್ ಅಂತಂದ್ ಹೇಳ್ತೀವಿ. ಅವು ಎತ್ತರವಾಗಿ ನೀರಿನ ಮ್ಯಾಲ ಅದಾವ, ಅವು ದ್ವೀಪಗಳಾಗಿ ಕನ್ವರ್ಟ್ ಆಗ್ಯಾವ. ಅವುಗಳನ್ನ ನಾವು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತಂದ್ ಹೇಳಿ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಸರ್. ಅದಾದ ನಂತರ ನೆಕ್ಸ್ಟ್ ರೀ ಸರ್ ಇಲ್ಲಿ ಕನ್ಯಾಕುಮಾರಿ ಈ ಕಡೆ ಬರೈತಿ ಈ ಪ್ರದೇಶದಲ್ಲಿ. ಈಗ ಅಂಡಮಾನ್ ನಿಕೋಬಾರ್ ಗಳು ಎಲ್ಲಿ ಬಂದವು ಸರ್? ಇಲ್ಲಿ ಬಂದವ್ರಿ. ಅಂಡಮಾನ್ ನಿಕೋಬಾರ್ ಪ್ರದೇಶಗಳು ಇಲ್ಲಿಗೆ ಬರ್ತಾವ. ಈಗ ಸರ್ ಲಾಸ್ಟ್ ಪಾಯಿಂಟ್ ನೋಡ್ರಿ, ಇವು ಮೇಲ್ಗಡೆ ಇರೋದು ಅಂಡಮಾನ್ ಪ್ರದೇಶಗಳು. ಇಲ್ಲಿ ನೋಡ್ರಿ ಇವೆಲ್ಲ ಏನಂತಂದ ಹೇಳಿದ್ರೆ ಅಂಡಮಾನ್. ಇದು ಇಲ್ಲಿ ಏನ್ ಬರುತ್ತೆ ನೆಕ್ಸ್ಟ್ ಅಂಡಮಾನ್ ಆದ ನಂತರ ಲಿಟಲ್ ಅಂಡಮಾನ್ ಅಂತ ಕರಿತೀವಿ. ಲಿಟಲ್ ಅಂಡಮಾನ್. ಲಿಟಲ್ ಅಂಡಮಾನ್ ಆದ ನಂತರ ನೆಕ್ಸ್ಟ್ ತುಂಬಾ ದೂರ ಬರುತ್ತೆ. ದೂರ ಆದ ನಂತರ ನೆಕ್ಸ್ಟ್ ನಿಕೋಬಾರ್ ಐಲ್ಯಾಂಡ್ ಗಳು ಕಾಣಿಸ್ತಾವ, ನಿಕೋಬಾರ್ ಅಂತಂದೇಳಿ. ಕೊನೆದ್ ನೋಡ್ರಿ, ಕೊನೆದಲ್ಲಿ ಬರುತ್ತೆ ನೋಡ್ರಿ, ಕೊನೆಯಲ್ಲಿ ಗ್ರೇಟ್ ನಿಕೋಬಾರ್ ಒಳಗಡೆ ಕ್ವಶನ್ ಅನ್ನ ಕೇಳ್ತಾರ, ಇಂದಿರಾ ಪಾಯಿಂಟ್ ಅಂತಂದ ಹೇಳಿ ಲಾಸ್ಟ್ ಪಾಯಿಂಟ್, ನಮ್ಮ ಭಾರತ ದೇಶದ ಕೊನೆಯ ಪಾಯಿಂಟ್.
ಅದ್ ಯಾವ್ದಂತಂದ್ ಹೇಳಿದ್ರೆ ಇಂದಿರಾ ಪಾಯಿಂಟ್ ಅಂತಂದ್ ಹೇಳ್ತೀವಿ. ಅದು ಎಲ್ಲಿ ಕಂಡು ಬರುತ್ತಂದ್ರ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರುತ್ತೆ. ಈ ತರ ನಿಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಗ್ರೇಟ್ ನಿಕೋಬಾರ್ದಲ್ಲಿ ಇಂದಿರಾ ಪಾಯಿಂಟ್ ಅಂತಂದ್ ಹೇಳಿ ಕಂಡು ಬರ್ತೈತೆ. ಪಾಯಿಂಟ್ಸ್ ಗಳೆಲ್ಲ ಕ್ಲಿಯರ್. ಇದೇನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು ಇದನ್ನ. ಎಸ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತ ಮಯನ್ಮಾರ್ ಒಳಗಡೆ ನೀವು ನೆನ್ಪಿಟ್ಕೋಬೇಕಾಗಿರೋದು, ಈ ಪ್ರದೇಶದಲ್ಲಿ ಒಂದು ನದಿ ಹರಿಯುತ್ತ, ಅದನ್ನ ಇರಾವಡಿ ಅಂತಂದ್ ಹೇಳಿ. ಈಗ ಹೆಂಗ್ ನಮ್ಮಲ್ಲಿ ಗಂಗಾ ನದಿ ಅಂತ ಕರಿತೀವಲ್ಲ, ಸೊ ಮಯನ್ಮಾರದೊಳಗಡೆ ಇರಾವಡಿ ನದಿ ಅಂತಂದ್ ಹೇಳಿ ಕರಿತೀವಿ. ಸೊ ಅದಾದ ನಂತರ ಹಿಂದ್ಗಡೆ ಆ ಈ ಪ್ರದೇಶಗಳನ್ನ, ಮಯನ್ಮಾರ್ ಪ್ರದೇಶವನ್ನ ಏನಂತ ಕರಿತಾ ಇದ್ರು ಅಂದ್ರೆ ಬರ್ಮಾ ಅಂತಂದ್ ಹೇಳಿ ಕರಿತಾ ಇದ್ರು. ಆಂಗ್ಲೋ ಬರ್ಮಾ ಯುದ್ಧಗಳೆಲ್ಲ ನಡೆದಿದಾವ. ಆಂಗ್ಲೋ ಬರ್ಮಾ ಯುದ್ಧಗಳು ಟೋಟಲ್ ಆಗಿ 3 ಆಂಗ್ಲೋ ಬರ್ಮಾ ಯುದ್ಧಗಳು ನಡೆದಿದಾವ. ಅದ್ರ ಬಗ್ಗೆ ಇವಾಗೇನ್ ಬೇಡ. ಸೊ ಇವಾಗ ಏನೇನ್ ಬೇಡ. ಸೊ ಅವ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಆಮೇಲೆ ಸರ್, ಈಗ ಬರ್ಮಾ ಅಂದ ತಕ್ಷಣ, ಈ ಮಯನ್ಮಾರ್ ಅಂದ ತಕ್ಷಣ ಅಲ್ಲೊಂದ್ ಪ್ಲೇಸ್ ಬರುತ್ತೆ ರಂಗೂನ್ ಅಂತಂದ್ ಹೇಳಿ. ರಂಗೂನ್ ಅನ್ನೋ ಒಂದು ಪ್ರದೇಶ ಬರುತ್ತೆ. ಈ ರಂಗೂನ್ ಪ್ರದೇಶ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಯಾಕ್ರಿ ಸರ್, 1857ರಲ್ಲಿ ಒಂದ್ ದಂಗೆ ಆಗತ್ರಿ. ಆ ದಂಗೆ ಒಳಗಡೆ ಇಡೀ ಭಾರತದ್ದು ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರ, ಒಬ್ಬ ರಾಜ ಬೇಕಲ್ಲ ಬ್ರಿಟಿಷರ್ ವಿರುದ್ಧ ಹೋರಾಡಕ. ಸೊ ಮೊಘಲರ ದೊರೆ ಆದಂತಹ ಎರಡನೇ ಬಹದ್ದೂರ್ ಶಾ ಜಫರ್ ಏನ್ ಬರ್ತಾನಲ್ಲ, ಎರಡನೇ ಬಹದ್ದೂರ್ ಶಾ ಜಫರ್ ಅಂತಂದೇಳಿ, ಇವನನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ರಾಜ ಅಂತ ಘೋಷಣೆ ಮಾಡಿ ಬ್ರಿಟಿಷರ ವಿರುದ್ಧ ಅಲ್ಲಲ್ ದಂಗೆಗಳು ಹೇಳ್ತಾವ. ಈ ದಂಗೆ ಒಳಗಡೆ ಡೆಲ್ಲಿ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು, ಈ ಬಹದ್ದೂರ್ ಶಾ ಜಫರ್ ಇದ್ದ ಓಡಿ ಹೋಗ್ಬಿಡ್ತಾನೆ. ಎಲ್ಲಿಗೆ ಓಡಿ ಹೋಗ್ತಾನ ಅಂತಂದ ಹೇಳಿದ್ರೆ ಈ ರಂಗೂನ್ ಪ್ರದೇಶಕ್ಕೆ ಹೋಗಿ ಬರ್ತಾನ. ಮಯನ್ಮಾರದ ರಂಗೂನ್ ಪ್ರದೇಶಕ್ಕೆ ಓಡಿ ಹೋಗ್ತಾನ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ ಹೇಳಿದ್ರ ಬಾಂಗ್ಲಾದೇಶ ಅಂತಂದ್ ಹೇಳ್ತೀವಿ. ನೋಡ್ರಿ, ಇಲ್ಲೇ ಫುಲ್ ಬಾಳ ಅಂದ್ರ ಬಾಳ ಕ್ಲಿಯರ್ ಆಗಿ ಅನ್ಸಾಯ್ತ. ಬಾಂಗ್ಲಾದೇಶ ಅಂತಂದ್ ಹೇಳ್ತೀವಿ. ಈ ಪ್ರದೇಶದೊಳಗಡೆ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ಸರ್. ಇಲ್ಲಿ ಏನಂದ್ರೆ ಮೇನ್ ಸುಂದರ್ಬನ್ ಕಾಡುಗಳು ಕಂಡು ಬರ್ತಾವ್ರಿ. ಸುಂದರ್ಬನ್ ಕಾಡುಗಳು. ಈ ಸುಂದರ್ಬನ್ ಕಾಡುಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವ್ರಿ. ಇವೇನ್ರಿ ಸರ್ ಮ್ಯಾಂಗ್ರೋವ್ ಕಾಡುಗಳು ಅಂತಂದ್ ಹೇಳಕತ್ತೀರಿ ಸರ್? ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ನಮ್ ಇಂಡಿಯಾದಲ್ಲೇ ಕಂಡು ಬರ್ತಾವ್ರಿ. ಈ ಮ್ಯಾಂಗ್ರೋವ್ ಕಾಡುಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರ, ಅವು ಈ ರೀತಿಯ ಗಿಡಗಳಿರ್ತಾವ. ಇದ್ರ ಬೇರುಗಳು ಏನಂತಂದ್ ಹೇಳಿದ್ರ ಬಾಳ್ ಉದ್ದುದ್ದಾಗಿರ್ತಾವ. ಆಮೇಲೆ ಈ ತರ ಹಿಂಗ್ ಮೇಲ್ಗಡೆ ಬರ್ತಾವ. ಇವು ಬೇರುಗಳಲ್ಲಿ ಕಾರ್ಬನ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂತಾವ. ವಾತಾವರಣದಲ್ಲಿರುವ ಕಾರ್ಬನ್ ಅನ್ನ ಹೀರ್ಕೊಂಡ್ ಏನ್ ಮಾಡ್ತಾವ ಅಂತಂದ್ರೆ ಕಾರ್ಬನ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂತಾವ. ನೋಡ್ರಿ, ಇವು ಕಾರ್ಬನ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗತ್ತ ಸರ್? ಪೊಲ್ಯೂಷನ್ ಕಮ್ಮಿ ಆಗತ್ತ. ಸೊ ಅದಕ್ಕೋಸ್ಕರ ಇವುಗಳು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಆಮೇಲೆ ಈ ತರ ಹೆಣಿಕೆ ಆಕಾರದಲ್ಲಿ ಇರೋದ್ರಿಂದ ಮ್ಯಾಂಗ್ರೋವ್ ಕಾಡುಗಳು ಇಲ್ಲಿ ಸುತ್ತಮುತ್ತ ಏನಂತಂದ್ ಹೇಳಿದ್ರೆ ಪ್ರವಾಹಗಳು ಸಕಟ್ ಬರಂಗಿಲ್ಲ. ಯಾಕಂದ್ರೆ ಪ್ರವಾಹಗಳನ್ನ ತಡಿಯುತ್ತ ಇದು. ಪ್ರವಾಹಗಳನ್ನ ಏನ್ ಮಾಡ್ತಾವ ಅಂದ್ರೆ ತಡಿತಾವ. ಇಂತ ಮ್ಯಾಂಗ್ರೋವ್ ಕಾಡುಗಳು ನಮ್ ಇಂಡಿಯಾದಲ್ಲಿ ಜಾಸ್ತಿ ಕಂಡು ಬರ್ತಾವ. ಇವನ್ ನಮ್ ಕರ್ನಾಟಕದಲ್ಲೂ ಕಂಡು ಬರ್ತಾವ. ನಾ ಒಂದ್ ಪ್ಲೇಸ್ ಹೇಳ್ತೇನೆ, ಯಾವ್ದಂದ್ರೆ ಕುಂದಾಪುರ ಒಳಗಡೆ ಏನಂದ್ರ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಾವ. ಸೇಮ್ ಅದೇ ತರ ಇನ್ನೊಂದು ಪ್ಲೇಸ್ ಯಾವ್ದು ಅಂತಂದೇಳಿ ನೀವು ನನಗ್ ಕಮೆಂಟ್ ಹಾಕ್ರಿ. ಇದೇನಂತಂದ್ ಹೇಳಿದ್ರ ಬಾಂಗ್ಲಾದೇಶ ಏನಂದ್ರೆ ನಮ್ಮ ಭಾರತದೊಂದಿಗೆ ಅತಿ ಹೆಚ್ಚು ಗಡಿಯನ್ನ ಹೊಂದೈತೆ. 4096 ಕಿಲೋಮೀಟರ್ ಗಡಿಯನ್ನ ಹೊಂದೈತೆ ಅಂತಂದ್ ಹೇಳ್ತೀವಿ. ಅತಿ ಹೆಚ್ಚು ಗಡಿಯನ್ನ ಹೊಂದಿದ್ದು. ಆಮೇಲೆ ಇಲ್ಲಿ ಬರುವಂತದ್ದು ಏನಂದ್ರೆ ಒಂದು ಪ್ರದೇಶ ಢಾಕಾ ಅಂತಂದ್ ಹೇಳ್ತೀವಿ, ಬಾಂಗ್ಲಾದೇಶದ ರಾಜಧಾನಿ. ಇಲ್ಲಿ ಏನಾಗತ್ತಂದ್ರೆ ಹಲವಾರು ಥಿಂಗ್ಸ್ ಗಳೆಲ್ಲ ನಡೀತಾವ, ಫ್ರೀಡಮ್ ಫೈಟ್ಸ್ ರಿಲೇಟೆಡ್. ಅವುಗಳನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಪ್ರದೇಶ ಐತಲ್ಲ, ಈ ಪ್ರದೇಶವನ್ನ ಏನ್ ಮಾಡ್ತಾರ ಅಂದ್ರೆ 2 ಪ್ರದೇಶಗಳಾಗಿ ಒಡಿತಾನ. 1905ರಲ್ಲಿ ಅವನ್ ಯಾರಂದ್ರೆ ಲಾರ್ಡ್ ಕರ್ಜನ್ ಅಂತಂದ್ ಹೇಳ್ತೀವಿ. ಲಾರ್ಡ್ ಕರ್ಜನ್ ಈ ಪ್ರದೇಶದಲ್ಲಿ ನೀವು ಮುಸ್ಲಿಮರ್ ಇರ್ರಿ, ಅದಾದ ನಂತರ ಈ ಪ್ರದೇಶದಲ್ಲಿ ನೀವು ಹಿಂದೂಗಳಿರ್ರಿ ಅಂತಂದೇಳಿ ಸಪರೇಟ್ ಮಾಡ್ತಾನ. ಇದನ್ನ ನಾವು ಬಂಗಾಳದ ವಿಭಜನೆ ಅಂತ ಹೇಳಿ ಕರಿತೀವಿ. ಆ ಬಂಗಾಳದ ವಿಭಜನೆ ಯಾವ ತಿಂಗಳು ಯಾವ ಡೇಟ್ ಆಗೈತೆ ಅನ್ನೋದನ್ನ ನೀವು ನನಗ್ ಕಮೆಂಟ್ ಹಾಕ್ರಿ. ಇದನ್ನ 1911 ಒಬ್ಬ ಲಾರ್ಡ್ ಹಾರ್ಡಿಂಜ್ ಟೂ ಅಂತಂದ್ ಹೇಳಿ ಬರ್ತಾನ. ಅವನ್ ಏನ್ ಮಾಡ್ತಾನ ಅಂದ್ರೆ ಕ್ಯಾನ್ಸಲ್ ಮಾಡ್ತಾನ. ಸೊ ಈ ಕ್ಯಾನ್ಸಲ್ ಮಾಡ್ತಾನ. ಇಲ್ಲಿ ಕೋಲ್ಕತ್ತಾದಲ್ಲಿರುವಂತಹ ರಾಜಧಾನಿಯನ್ನ ಎಲ್ಲಿಗೆ ಚೇಂಜ್ ಮಾಡ್ತಾನ? ದೆಹಲಿಗೆ ಚೇಂಜ್ ಮಾಡ್ತಾನ. ಅವನೇ ಯಾರಂತಂದ್ ಹೇಳಿದ್ರ ಲಾರ್ಡ್ ಹಾರ್ಡಿಂಜ್ ಅಂತಂದ್ ಹೇಳ್ತೀವಿ. ಈ ಪ್ರದೇಶ ಬಂಗಾಳ ಪ್ರಾಂತ್ಯಕ್ಕೆ ಸೇರಿರುತ್ತ. ಈ ಪ್ರದೇಶದಲ್ಲಿ ಯಾರ್ಯಾರು ಆಳ್ವಿಕೆ ನಡೆಸ್ತಾರ? ಬಂಗಾಳದ ನವಾಬರು ಆಳ್ವಿಕೆ ನಡೆಸ್ತಾರ. ಅದ್ರಲ್ಲಿ ಯಾರು? ಸಿರಾಜ್ ಉದ್ ದೌಲ್ ಅಂತಂದ್ ಹೇಳಿ ಬರ್ತಾನೆ. ಯಾರು? ಸಿರಾಜ್ ಉದ್ ದೌಲ್ ಅಂತಂದ್ ಹೇಳಿ ಬರ್ತಾನ. ಇವನು ಏನ್ ಮಾಡ್ತಾನಂದ್ರ 1757ರ ಪ್ಲಾಸಿ ಕದನದಲ್ಲಿ ಮರಣ ಹೊಂತಾನ. ಸೊ ಅದ್ರ ಯುದ್ಧ ಮಾಡಿದವನ ಯಾರಂದ್ರ ರಾಬರ್ಟ್ ಕ್ಲೈವ್ ಅಂತ ಹೇಳ್ತೀವಿ. ಯಾರು? ರಾಬರ್ಟ್ ಕ್ಲೈವ್ ಆದ. ಅದಾದ ನಂತರ ಇನ್ನೊಂದು ಯುದ್ಧ ನಡೀತ್ರಿ ಸರ್ 1764ರಲ್ಲಿ. ನಾವು ಬಕ್ಸಾರ್ ಕದನ ಅಂತಂದ್ ಹೇಳ್ತೀವಿ. ಬಕ್ಸಾರ್ ಕದನ ಅಂತಂದ್ ಹೇಳ್ತೀವಿ. ಇವು ಕೆಲವೊಂದು ಪಾಯಿಂಟ್ಸ್ ಗಳು ರಿಲೇಟೆಡ್ ಏನಂದ್ರ ಬಂಗಾಳದ ಬಗ್ಗೆ. ಸರ್, ಹಿಂದಿನ ಕಾಲದಲ್ಲಿ ಬಂಗಾಳದ ಪ್ರದೇಶವನ್ನ ಯಾರು ಆಳ್ವಿಕೆ ನಡೆಸ್ತಾ ಇದ್ರು ಅಂದ್ರ ಪಾಲದೊರೆಗಳು ಅಂತಂದ್ ಹೇಳ್ತೀವಿ.
ಯಾವ ದೊರೆಗಳು? ಪಾಲದೊರೆಗಳು. ಇದನ್ನ ಪಾಲದೊರೆಗಳು ಸ್ಥಾಪನೆ ಯಾರು ಮಾಡಿದಂದ್ರೆ ವಂಶವನ್ನ ಗೋಪಾಲ ಅಂತಂದೇಳಿ ಸ್ಥಾಪನೆ ಮಾಡ್ತಾನೆ. ಯಾರು? ಗೋಪಾಲ ಅನ್ನೋನು. ಅದ್ರಲ್ಲಿ ತುಂಬಾ ಫೇಮಸ್ ಆಗಿರೋ ವ್ಯಕ್ತಿ ಯಾರಂದ್ರೆ ಧರ್ಮಪಾಲ ಅಂತಂದ್ ಹೇಳ್ತೀವಿ. ಯಾರು? ಧರ್ಮಪಾಲ ಅಂತಂದ್ ಹೇಳ್ತೀವಿ. ಇವನು ವಿಕ್ರಮಶೀಲ ವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾನ. ವಿಕ್ರಮಶೀಲ ವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾನ. ಅದೇ ಟೈಮ್ ಒಳಗಡೆ ನೋಡ್ರಿ, ನಾವು ಇನ್ನೊಂದ್ ಪಾಯಿಂಟ್ ಅನ್ನ ಹೇಳ್ತೀವಿ ಸರ್. ಮೊಹಮ್ಮದ್ ಗೋರಿ ನಾವು ದಾಳಿ ಮಾಡ್ತಿರ್ತಾನ. ಸೊ ಈ ಪ್ರದೇಶದಲ್ಲಿ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ, ಈ ಪ್ರದೇಶದಲ್ಲಿ ರಜಪೂತರ ಆಳ್ವಿಕೆ ನಡೆಸ್ತಾ ಇರ್ತಾರ. ಸೊ ಅದರಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣ್ ಅಥವಾ ಪೃಥ್ವಿರಾಜ್ ಚೌಹಾಣ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. 1ನೇ ತರಾಯಿನ್ ಯುದ್ಧ ನಡೆಯುತ್ತಾ. ಆ 1ನೇ ತರಾಯಿನ್ ಯುದ್ಧ 1191ರಲ್ಲಿ ಗೋರಿಯನ್ನ ಸೋಲಿಸ್ತಾನ. ಅದಾದ ನಂತರ 2ನೇ ತರಾಯಿನ್ ಯುದ್ಧ ನಡೆಯುತ್ತಾ 1192ರಲ್ಲಿ ಪೃಥ್ವಿರಾಜನನ್ನ ಕೊಂದ ಹಾಕಿ ಗೋರಿ ಮೊಹಮ್ಮದ್ ಏನ್ ಮಾಡ್ತಾನಂದ್ರ ಆರ್ಡರ್ ಮಾಡ್ತಾನ, ಒಬ್ಬನನ್ನ ಡೆಲ್ಲಿ ಕಳಿಸ್ತಾನೆ. ಡೆಲ್ಲಿ ಮೇಲೆ ಹೋಗಿ ದಾಳಿ ಮಾಡೋಕಪ್ಪ ಅಂತಂದ್ ಹೇಳಿ. ಅವನ ಯಾರಂದ್ರೆ ಕುತುಬುದ್ದೀನ್ ಐಬಕ್ ಡೆಲ್ಲಿ ಮೇಲೆ ದಾಳಿ ಮಾಡಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಬ್ಬನ ಎಲ್ಲಿ ಕಳಿಸ್ತಾನ ಅಂದ್ರ, ನೀ ಹೋಗ್ಬಿಟ್ಟು ಬಂಗಾಳದ ಮೇಲೆ ದಾಳಿ ಮಾಡೋಗ ಅಂತಂದ್ ಹೇಳಿ. ಅವನ್ ಯಾರಂದ್ರ ಬಕ್ತಿಯಾರ್ ಖಿಲ್ಜಿ ಅಂತಂದ್ ಹೇಳ್ತೀವಿ. ಈ ಬಕ್ತಿಯಾರ್ ಖಿಲ್ಜಿ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ, 2 ವಿಶ್ವವಿದ್ಯಾಲಯಗಳನ್ನ, ನಳಂದ ಮತ್ತು ವಿಕ್ರಮಶೀಲ ಅಂತ 2 ವಿಶ್ವವಿದ್ಯಾಲಯಗಳನ್ನ ಧ್ವಂಸ ಮಾಡ್ತಾನ. ಇದು ಪಾಯಿಂಟ್ಸ್ ಗಳು ಇಲ್ಲಿ ನೆನ್ಪಿಟ್ಕೋಬೇಕಾಗತೈತಿ. ಅದಾದ ನಂತರ ನೆಕ್ಸ್ಟ್ ಪಾಯಿಂಟ್ಸ್ ಗಳು ಇನ್ನೊಂದೇನ್ರಿ ಸರ್, 1971ರೊಳಗಡೆ ಇದನ್ನ ಅಲ್ಲಿವರೆಗೂ ಪೂರ್ವ ಪಾಕಿಸ್ತಾನ ಅಂತಂದ್ ಹೇಳಿ ಕರಿತಾ ಇದ್ರಿ. ಪಾಕಿಸ್ತಾನದವ್ರು ಇದನ್ನ ಅಂದ್ರೆ ಅಕ್ಯುಪೈ ಮಾಡ್ಕೋಬೇಕಂತಂದ್ ಹೇಳಿ ಒಂದ್ ಸಬ್ ಮರೀನ್ ಅನ್ನ ಕಳಿಸ್ತಾರ್ರಿ. ಅದ್ ಯಾವ್ದಂತಂದ್ ಹೇಳಿದ್ರ ಗಾಜಿ ಅಂತಂದ್ ಹೇಳ್ತೀವಲ್ಲ, ಗಾಜಿ ಅಟ್ಯಾಕ್ ಮೂವಿ ನೋಡಿರ್ಬೋದು. ಆ ಸಬ್ ಮರೀನ್ ಅನ್ನ ಧ್ವಂಸ ಮಾಡ್ತಾರ. ಅದಾದ ನಂತರ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಬರುವಂತ ಒಂದು ಮೇನ್ ಇಂಪಾರ್ಟೆಂಟ್ ಸಿಟಿಯನ್ನ ಧ್ವಂಸ ಮಾಡಿ ಹೋಗಿರುತ್ತೆ. ಯಾವ್ದು? ವಿಕ್ರಾಂತ್, INS ವಿಕ್ರಾಂತ್. ಅವೆಲ್ಲ ಸ್ಟೋರಿಗಳು ನಿಮ್ಗೆಲ್ಲ ಗೊತ್ತಿರ್ಬೇಕು. ಸೊ ಇಂಡಿಯನ್ ಆಗಿರ ಅಂತಂದ್ ಹೇಳಿದ್ರೆ ಗೊತ್ತಿರ್ಬೇಕು. ಈ 1971 ವಾರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದೊಳಗಡೆ ಏನ್ ನಡೆಯುತ್ತ, ಒಂದು ಹೊಸ ದೇಶವಾಗಿ ಬರುತ್ತೆ. ಈ ಯುದ್ಧ ಆದ ನಂತರ ನೆಕ್ಸ್ಟ್ ಒಂದು ಒಪ್ಪಂದ ಆಗತ್ತೆ. ಯಾರ್ಯಾರ ಜೊತೆ? ಬುನಜಿರ್ ಭುಟ್ಟೋ ಅಂತಂದ್ ಹೇಳ್ತೀವಿ. ಬುನಜಿರ್ ಭುಟ್ಟೋ, ನೀವ್ ಹಿಂಗ ನೆನ್ಪಿಟ್ಕೊಳ್ರಿ. ಬುನಜಿರ್ ಭುಟ್ಟೋ ಮತ್ತು ಇಂದಿರಾ ಗಾಂಧಿ ನಡುವೆ ಒಂದು ಒಪ್ಪಂದ ಆಗತ್ತ. ಅದನ್ನ ನಾವು ಶಿಮ್ಲಾ ಒಪ್ಪಂದ ಅಂತಂದ್ ಹೇಳ್ತೀವಿ. ಈ ಶಿಮ್ಲಾ ಒಪ್ಪಂದದ ಪ್ರಕಾರ ಯುದ್ಧ ಸ್ಟಾಪ್ ಆಗತ್ತ. ಆಮೇಲೆ ಬಾಂಗ್ಲಾದೇಶ ವಿಮೋಚನೆಯಾಗಿ ಒಂದು ಹೊಸ ದೇಶವಾಗಿ ರಚನೆ ಆಗತ್ತ. ಆಮೇಲೆ ಇದಕ್ಕೆ ಇನ್ನೊಂದು ಸಂಬಂಧಪಟ್ಟಂತದ್ದು ಇನ್ನೊಂದ್ ಏನಂತಂದ್ ಹೇಳಿದ್ರೆ, ಇದೇ ಪ್ರದೇಶದಲ್ಲಿ ಬಂಗಾಳದ ಪ್ರದೇಶದೊಳಗಡೆ 1905ರೊಳಗಡೆ ಒಂದು ಚಳುವಳಿ ನಡೆಯುತ್ತೆ. ಅದನ್ನ ನಾವು ಸ್ವದೇಶಿ ಮೂವ್ಮೆಂಟ್ ಅಂತಂದ್ ಹೇಳ್ತೀವಿ. ಯಾಕಂತಂದ್ ಹೇಳಿದ್ರೆ, ಬ್ರಿಟಿಷರು ತುಂಬಾ ದೌರ್ಜನ್ಯ ಮಾಡ್ತಿರ್ತಾರ. ನಮ್ಮ ವಸ್ತುಗಳನ್ನ ನಾವೇ ಯೂಸ್ ಮಾಡ್ಕೊಳ್ಳೋಣ, ದೇಶೀಯ ವಸ್ತುಗಳನ್ನ ಯೂಸ್ ಮಾಡೋಣ, ಆಮೇಲೆ ಇಂಗ್ಲಿಷರು ಶಾಲಾ ಕಾಲೇಜುಗಳನ್ನ ತ್ಯಜಿಸೋಣ ಅಂತಂದ್ ಹೇಳ್ಬಿಟ್ಟು ಎಲ್ಲಾ ಹುಡುಗರು, ಯುವಕರು ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಅದನ್ನ ನಾವು ಸ್ವದೇಶಿ ಚಳುವಳಿ ಅಂತಂದ್ ಹೇಳಿ ಕರಿತೀವಿ. 1905ರಲ್ಲಿ ಸ್ಟಾರ್ಟ್ ಆಗತ್ತ ಇದು. ಈ ಸ್ವದೇಶಿ ಚಳುವಳಿ ಆಗತ್ತ. ಅದಾದ ನಂತರ 1906ರೊಳಗಡೆ ಸಡನ್ ಆಗಿ ಏನಾಗತ್ತಂದ್ರ, ಢಾಕಾದೊಳಗಡೆ ಎಲ್ಲಾ ಮುಸ್ಲಿಮರು ಸೇರ್ಬಿಟ್ಟು, ಯಾಕಂತಂದ್ ಹೇಳಿದ್ರೆ ಅದನ್ನ ಮಾಡ್ಬಿಟ್ಟಿರ್ತಾರಲ್ಲ, ವಿಭಜನೆ ಮಾಡ್ಬಿಟ್ಟಿರ್ತಾರ. ಮುಸ್ಲಿಮರು ಬೇರೆ, ಹಿಂದೂಗಳು ಬೇರೆ ಅಂತಂದ್ ಹೇಳಿ. ಇಷ್ಟು ದಿನದವರೆಗೂ ಎಲ್ಲರೂ ಸೇರಿ ವರ್ಕ್ ಮಾಡ್ತಾ ಇದ್ರು. ಸಡನ್ ಆಗಿ 1906ರೊಳಗಡೆ ಢಾಕಾದೊಳಗಡೆ ಒಂದು ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡ್ತಾರ. ಏನನ್ನ ಸ್ಥಾಪನೆ ಮಾಡ್ತಾರ? 1906ರಲ್ಲಿ ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡ್ತಾರ. ನೋಡ್ರಿ, ಆ ಕರ್ಜನ್ ಬೋಳಿ ಮಗ ಏನೇನೋ ಮಾಡಿದ್ದಕ್ಕೆ ಇಲ್ಲಿ ಎಷ್ಟು ಚೇಂಜ್ ಆಕೋತ್ ಹೋಯ್ತು. ಈ ಮುಸ್ಲಿಂ ಲೀಗ್ ಏನ್ ಸ್ಥಾಪನೆ ಮಾಡಿದ್ರಲ್ಲ 1906ರಾಗ, ಇದು ಹೆಂಗ್ ಲೀಡ್ ಆಯ್ತಂತಂದ್ ಹೇಳಿದ್ರೆ, ಕಂಪ್ಲೀಟ್ ಆಗಿ ಇಂಡಿಯಾ ಆಮೇಲೆ ಪಾಕಿಸ್ತಾನ ಅನ್ನೋ 2 ದೇಶಗಳಾಗೆ ಕನ್ವರ್ಟ್ ಆಗ್ಬಿಟ್ಟು, ದೇಶ ಒಡೆಯುವ ಅಂದ್ರೆ ಅವ್ರು ಏನ್ ಮಾಡ್ತಿದ್ರು ಅಂತಂದ್ ಹೇಳಿದ್ರೆ, ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇದ್ರು. ಸೊ ಬೆಂಕಿ ಹಚ್ಚೋದ, ಅದಾದ ನಂತರ ಇಬ್ಬರ ನಡುವಿನ ಸಂಬಂಧವನ್ನ ಒಡೆಯೋದ, ಆಮೇಲೆ ಆಕ್ರಮಿಸ್ಕೊಳ್ಳೋದ, ಈ ತರ ರೂಲ್ಸ್ ಗಳನ್ನ ಮಾಡ್ತಾ ಇದ್ರು ಯಾರು? ಬ್ರಿಟಿಷರು. ಸರ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಪಾಯಿಂಟ್ ಬರುತ್ತ್ರಿ ಇಲ್ರಿ ಸರ್, ಟಿಬೇಟ್ ಇರುತ್ತೆ. ಪಾಪ ಟಿಬೇಟ್ ಎಲ್ಲ ವಶಪಡಿಸ್ಕೊಂಡು ಅದು ಚೀನಾಕ್ ಹೋಗ್ಬಿಟ್ಟೈತೆ. ನಾವು ಈಗ ಅದನ್ನ ಚೀನಾ ಅಂತ ಕರಿತೀವಿ. ನೋಡ್ರಿ, ಚೀನಾ ಅಂತ ಬಂದ ತಕ್ಷಣ ಇಲ್ಲಿ ಬರುವಂತ ಗಡಿ ರೇಖೆಯನ್ನ ನಾವು ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಚೀನಾದಿಂದ ನಮ್ಮ ದೇಶಕ್ಕೆ ಹಲವಾರು ಜನ ಪ್ರವಾಸಿಗರು ಬರ್ತಾರ. ಅದರಲ್ಲಿ ಫಸ್ಟ್ ಒನ್ ಯಾರಂದ್ರ ಪಾಹಿಯಾನ್ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ಪಾಹಿಯಾನ್ ಅಂತಂದ್ ಹೇಳ್ತೀವಿ. ಇವನು ಗುಪ್ತರ ಕಾಲದಲ್ಲಿ ಬರ್ತಾನ. 2ನೇ ವಿಕ್ರಮಾದಿತ್ಯನ ಕಾಲದಲ್ಲಿ. 2ನೇ ವಿಕ್ರಮಾದಿತ್ಯ ಅಥವಾ ವಿಕ್ರಮಾದಿತ್ಯ ಅಥವಾ 2ನೇ ಚಂದ್ರಗುಪ್ತ ಅಥವಾ ಶಕರನ್ನ ಧ್ವಂಸ ಮಾಡಿದಂತಹ ಶಿಕಾರಿ ಅಥವಾ ಶಕಾರಿ ಅಂತಂದ್ ಹೇಳಿ ಬಿರುದುಗಳನ್ನ ಇಟ್ಕೊಂಡಂತಹ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದವನ್ ಯಾರಂದ್ರ ಪಾಹಿಯಾನ್ ಅಂತಂದ್ ಹೇಳ್ತೀವಿ. ಈ ಪಾಹಿಯಾನ್ ಆದ ನಂತರ ನೆಕ್ಸ್ಟ್ ಬರೋನ್ ಯಾರಂದ್ರ ಹುಯೆನ್ ಸ್ಟ್ಯಾಂಗ್ ಅಂತಂದ್ ಹೇಳ್ತೀವಿ. ಯಾರು ಬರ್ತಾನ? ಹುಯೆನ್ ಸ್ಟ್ಯಾಂಗ್ ಅನ್ನೋನು ಭೇಟಿ ನೀಡ್ತಾನ. ಒಂದು ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ್ರ
ಇನ್ನೊಂದು ಇಮ್ಮಡಿ ಪುಲಿಕೇಶಿಯ ಆಸ್ಥಾನ ಅಂದ್ರೆ ಆ ಪ್ರದೇಶದಲ್ಲಿ ಹಾದು ಹೋಗ್ತಾನೆ, ಎಲ್ಲಾ ಕಡೆ ವಿಸಿಟ್ ಮಾಡ್ತಾನೆ. ಇಮ್ಮಡಿ ಪುಲಿಕೇಶಿಯನ ಡೈರೆಕ್ಟ್ ಆಗಿ ಮೀಟ್ ಆಗಿಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಯಾರು ಇರ್ತಾರಂದ್ರ ಪಲ್ಲವರ ದೊರೆಯಾದಂತಹ 1ನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಹೋಗ್ತಾನ. ನೋಡ್ರಿ ಟೋಟಲ್ ಆಗಿ 3 ಜನ, ಹರ್ಷವರ್ಧನ, ಇಮ್ಮಡಿ ಪುಲಿಕೇಶಿ ಮತ್ತು 1ನೇ ನರಸಿಂಹನ ಆಸ್ಥಾನಕ್ಕೆ ಭೇಟಿ ನೀಡಿದಂತ ವ್ಯಕ್ತಿ ಯಾರಂದ್ರ ಹೂಯೆನ್ಸ್ಟ್ಯಾಂಗ್ ಅಂತಂದ್ ಹೇಳ್ತೀವಿ. ಇವನೊಂದು ಕೃತಿಯನ್ನ ಬರಿತಾನ, ಸಿ ಯು ಕಿ ಅಂತಂದೇಳಿ. ಯಾರು? ಸಿ ಯು ಕಿ ಅಂತಂದೇಳಿ. ಚೀನಾ ಬಗ್ಗೆ ಈ ಪಾಯಿಂಟ್ಸ್ ಗಳನ್ನ. ಅದಾದ ನಂತರ ಈ ದೇಶದೊಳಗಡೆ ಅತಿ ಹೆಚ್ಚು ಜನಸಂಖ್ಯೆನೂ ಆಗಿರ್ಬಹುದು, ಆಮೇಲೆ ಪ್ರೊಡಕ್ಷನ್ ಆಗಿರ್ಬಹುದು. ಕಾಟನ್, ರೈಸು, ಈ ಭತ್ತ, ಗೋಧಿ ಇವೆಲ್ಲ ಕಾಂಪಿಟೇಷನ್ ಚೀನಾದ ಜೊತೆಗೆ ಐತೆ. ಸೊ ಅವುಗಳನ್ನ ನಾವು ನೋಡ್ಕೊಳ್ಳೋಣ, ಆಮೇಲೆ ಪಾಯಿಂಟ್ಸ್ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸೊ ಅದಾದ ನಂತರ ಕೆಳಗಡೆ ಒಂದ್ ಬರುತ್ತೆ ನೋಡ್ರಿ, ಶ್ರೀಲಂಕಾ ಅಂತಂದೇಳಿ. ಈ ಕೆಳಗಡೆ ಒಂದು ದೇಶ ಬರುತ್ತೆ, ಅದನ್ನ ನಾವು ಶ್ರೀಲಂಕಾ ಅಂತಂದ್ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಅದನ್ನ ಏನಂತ ಕರಿತಾ ಇದ್ರು ಅಂದ್ರ ಸಿಲೋನ್ ಅಂತಂದ್ ಹೇಳಿ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಸಿಲೋನ್ ಅಂತಂದ್ ಹೇಳಿ ಕರಿತಾ ಇದ್ರು. ಅದಾದ ನಂತರ ಇದಕ್ ಸಂಬಂಧಿಸಿದಂತಹ 2 ಗ್ರಂಥಗಳು ಬರ್ತಾವ, ಒಂದು ದೀಪವಂಶ, ಇನ್ನೊಂದು ಮಹಾವಂಶ. ಈ 2 ಗ್ರಂಥಗಳು ಎಲ್ಲಿವು ಅಂತಂದ್ ಹೇಳಿದ್ರೆ ಶ್ರೀಲಂಕಾ ದೇಶದ 2 ಕೃತಿಗಳು, ದೀಪವಂಶ ಮತ್ತು ಇದು ಅಂತಂದ್ರೆ. ಇಲ್ಲಿ ಶ್ರೀಲಂಕಾ ಒಂದು ಭೂಭಾಗ, ಇದು ನಮ್ ಭಾರತ ದೇಶದ ಒಂದು ಭೂಭಾಗ. ಇದರ ನಡುವೆ ಒಂದು ನೀರಿನ ಭಾಗ ಬರುತ್ತಲ್ಲ, ಅಂತವನ್ನ ನಾವು ಜಲಸಂಧಿ ಅಂತ ಕರಿತೀವಿ. ಇಲ್ಲಿರುವಂತ ಜಲಸಂಧಿ ಯಾವ್ದಂದ್ರ ಪಾಕ್ ಜಲಸಂಧಿ ಅಂತ ಕರಿತೀವಿ. ಯಾವ್ದಂತ ಕರಿತೀವಿ? ಪಾಕ್ ಜಲಸಂಧಿ ಅಂತಂದ್ ಹೇಳ್ತೀವಿ. ಸರ್ ಅದಾದ ನಂತರ ನೋಡ್ರಿ ಸರ್, ಮೌರ್ಯರ ಕಾಲದೊಳಗಡೆ ಶ್ರೀಲಂಕಾಕ್ಕೆ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡ್ಬೇಕಂತಂದ್ ಹೇಳಿ ಯಾರನ್ನ ಕಳಿಸ್ತಾನ? ಅಶೋಕ ಇದ್ದವನು ತನ್ನ ಮಕ್ಕಳಾದಂತಹ ಸಂಘಮಿತ್ರೆ. ಅದಾದ ನಂತರ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಮಹೇಂದ್ರ ಅಂತಂದ್ ಹೇಳ್ತೀವಿ. ಇವ್ರಿಬ್ರು ಎಲ್ಲಿ ಕಳಿಸ್ತಾನ? ಶ್ರೀಲಂಕಾಕ್ ಕಳಿಸ್ತಾನ, ಬೌದ್ಧ ಧರ್ಮವನ್ನ ಪ್ರಚಾರ ಮಾಡೋಕೆ. ಅದಾದ ನಂತರ ನೆಕ್ಸ್ಟ್ ಚೋಳರ ಆಕ್ರಮಣಗಳಂತೂ ಕಂಟಿನ್ಯೂಸ್ ಆಗಿ ನಡೀತಾ ಇದ್ವು. ಸೊ 1ನೇ ರಾಜ ಆಗಿರ್ಬೋದು, ರಾಜೇಂದ್ರ ಆಗಿರ್ಬೋದು, ಇವರೆಲ್ಲ ಏನ್ ಮಾಡ್ತಿದ್ರು ಅಂತ ಕಂಪ್ಲೀಟ್ ಆಗಿ ಶ್ರೀಲಂಕಾವನ್ನ ಅಕ್ವೈರ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ಇಷ್ಟು ಪಾಯಿಂಟ್ಸ್ ಗಳು ನಮ್ ದೇಶದ ಅಂದ್ರೆ ಸುತ್ತಮುತ್ತ. ಈ ಕಡೆ ಒಂದ್ ಬರುತ್ತಾ ಮಾಲ್ಡೀವ್ಸ್ ಅಂತಂದೇಳಿ, ಅದೊಂದು ದೇಶವನ್ನ ನೆನ್ಪಿಟ್ಕೊಳ್ರಿ. ಆಲ್ಮೋಸ್ಟ್ ನಾವೆಲ್ಲ ಕವರ್ ಮಾಡಿದ್ವಿ ಈ ವಿಡಿಯೋದಲ್ಲಿ. ನಮ್ ದೇಶದ ಸುತ್ತಮುತ್ತ ಏನೇನ್ ಅದಾವ ಅಂತಂದೇಳಿ. ನೀವು ನನಗ್ ಕಮೆಂಟ್ ಹಾಕ್ರಿ, ಎಲ್ಲಾ ದೇಶಗಳದ್ದು ಕ್ಯಾಪಿಟಲ್ ಏನು, ಅದಾದ ನಂತರ ಅವ್ರದ್ದು ಕರೆನ್ಸಿ ಏನು ಅಂತಂದೇಳಿ. ಸೊ ಈ 2 ಪಾಯಿಂಟ್ಸ್ ಗಳನ್ನ ನೀವು ಕಮೆಂಟ್ ಹಾಕಬೇಕು. ಉಳಿದ ಡಿಸ್ಕಷನ್ ಅನ್ನ ನಾವು ನೆಕ್ಸ್ಟ್ ಅದ್ರಲ್ಲಿ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ.